Very good morning, friends. Welcome you all for the Achievers Academy Shivamogga. So ನಾನು ಪುನೀತ್ ಲಾಸ್ಟ್ ಕ್ಲಾಸಲ್ಲಿ ನಾನು ಜನರಲ್ ಸೈನ್ಸ್ ಕೆಲವೊಂದು ಟಾಪಿಕ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇದು ಪಾರ್ಟ್ 3 ವಿಡಿಯೋ. ಸೊ ಪಾರ್ಟ್ 2 ವಿಡಿಯೋ ಲಾಸ್ಟ್ ನಾವು ಇಲ್ಲಿಗೆ ಸ್ಟಾಪ್ ಮಾಡಿದ್ವಿ, ಈ ಸ್ಲೈಡಿಗೆ ಸ್ಟಾಪ್ ಮಾಡಿದ್ವಿ. ಸಾಮಾನ್ಯ ಪರೀಕ್ಷೆ ಸಿಂಪಲ್ ಟೆಸ್ಟ್ ಫಾರ್ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್ ಆ್ಯಂಡ್ ಲಿಪಿಡ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ವಿ. ಸೊ ಈಗ ಈ ಸಿಂಪಲ್ ಟೆಸ್ಟ್ ಫಾರ್ ಕಾರ್ಬೋಹೈಡ್ರೇಟ್ಸಿಗೆ ಅಂದರೆ ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ಸು, ಲಿಪಿಡ್ಸಿಗೆ ಯಾವ್ಯಾವ ರೀತಿ ಟೆಸ್ಟನ್ನು ಕೇಳ್ತಾರೆ, ಯಾವ್ಯಾವ ರೀತಿ ಮೇಜರ್ ಟೆಸ್ಟ್ಗಳಿದ್ದಾವೆ ಅನ್ನೋದನ್ನು ನಾವಿವತ್ತು ಕಲೆ ಹಾಕ್ತಾ ಹೋಗೋಣ. ಸೊ ಈಗ ಈ ಟೆಸ್ಟು ಶರ್ಕರ ಪಿಷ್ಟ ಕಾರ್ಬೋಹೈಡ್ರೇಟ್ಸ್ ಟೆಸ್ಟ್, ಕಾರ್ಬೋಹೈಡ್ರೇಟ್ಸ್ಗೆ ಯಾವ್ಯಾವ ರೀತಿ ಟೆಸ್ಟ್ಗಳಿದ್ದಾವೆ ಅಂತಂದರೆ ಟೋಟಲ್ ಆಗಿ 5 ಮೇಜರ್ ಟೆಸ್ಟ್ಗಳಿದ್ದಾವೆ. 5 ಮೇಜರ್ ಟೆಸ್ಟ್, 5 ಮೇಜರ್ ಟೆಸ್ಟ್ ಫಾರ್ ಕಾರ್ಬೋಹೈಡ್ರೇಟ್ಸ್. 5 ಮೇಜರ್ ಟೆಸ್ಟ್ ಫಾರ್ ಕಾರ್ಬೋಹೈಡ್ರೇಟ್ಸ್. ಸೊ ಅದರಲ್ಲಿ ಫಸ್ಟು ಬೆನೆಡಿಕ್ಸ್ ರಿಯೇಜೆಂಟ್ ಟೆಸ್ಟ್ ಅಂತ ಬರುತ್ತೆ. ಸೆಕೆಂಡ್ ಒಂದು ಅಯೋಡಿನ್ ರಿಯೇಜೆಂಟ್ ಟೆಸ್ಟ್ ಅಂತ ಬರುತ್ತೆ. ಇನ್ನೊಂದು ಟಾಲಿನ್ಸ್ ರಿಯೇಜೆಂಟ್ ಟೆಸ್ಟ್ ಅಂತ ಬರುತ್ತೆ. ಆ್ಯಂಡ್ ಫೋರ್ತ್ ಒನ್ ಫೆಲ್ಲಿಂಗ್ಸ್ ರಿಯೇಜೆಂಟ್ ಟೆಸ್ಟ್ ಅಂತ ಬರುತ್ತೆ. ಆ್ಯಂಡ್ ಫಿಫ್ತ್ ಒನ್ ಮಾಲಿಶ್ ಟೆಸ್ಟ್ ಅಂತ ಬರುತ್ತೆ. ಒನ್ಸ್ ಅಗೇನ್ ಐ ರಿಪೀಟ್, ದೀಸ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್ 5 ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದ ಕಾರ್ಬೋಹೈಡ್ರೇಟ್ಸ್ ಟೆಸ್ಟಿಗೆ ಭಾಳ ಉಪಯುಕ್ತ. ಇದು ಏನಂತಂದರೆ ಫಸ್ಟ್ ಟೆಸ್ಟ್ ಯಾವುದು ಅಂತಂದರೆ ಬೆನೆಡಿಕ್ಸ್ ರಿಯೇಜೆಂಟ್ ಟೆಸ್ಟ್ ಅಂತ. ಸೆಕೆಂಡ್ ಒಂದು ಟಾಲಿನ್ಸ್ ರಿಯೇಜೆಂಟ್ ಟೆಸ್ಟು, ಇನ್ನೊಂದು ಅಯೋಡಿನ್ ಟೆಸ್ಟ್ ಅಂತ ಬರುತ್ತೆ. ಆಮೇಲೆ ಫೆಲ್ಲಿಂಗ್ಸ್ ರಿಯೇಜೆಂಟ್ ಟೆಸ್ಟ್ ಅಂತ ಬರುತ್ತೆ. ಇನ್ನೊಂದು ಮಾಲಿಶ್ ರಿಯೇಜೆಂಟ್ ಟೆಸ್ಟ್ ಅಂತ ಬರುತ್ತೆ. ಸೊ ಇದನ್ನು ನಾವು ಶಾರ್ಟ್ಕಟ್ ಆಗಿ ಯಾವ ಥರ ನೆನ್ಪಿಟ್ಕೋಬೇಕು ಅಂತಂದರೆ, ಈ ಕಾರ್ಬೋಹೈಡ್ರೇಟ್ಸಿಗೆ ಯಾವ್ಯಾವ ಟೆಸ್ಟ್ ಬರುತ್ತೆ ಅಂತಂದರೆ ಫಸ್ಟು ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, CAR ಕಾರ್ ಅಂತ ನೆನ್ಪಿಟ್ಕೊಳ್ಳಿ. ಕಾರ್ ಅಂತ ನೆನ್ಪಿಟ್ಕೊಂಡಾದ್ಮೇಲೆ ಮುಂದೆ BITFM ಅಂತ, ಇದೊಂದು ಶಾರ್ಟ್ ಟ್ರಿಕ್. ಇದು 5 ಮೇಜರ್ ಟೆಸ್ಟ್ ಫಾರ್ ಕಾರ್ಬೋಹೈಡ್ರೇಟ್ಸ್ ಅಂತ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದಾಗ ನಿಮ್ಮ ತಲೆಯಲ್ಲಿ ಕಾರು ಬಿಟ್ಟು FM ಅಂತ ನೆನ್ಪಿಟ್ಕೊಳ್ಳಿ. ಸೊ ಏನಪ್ಪ ಇದು ಕಾರ್ ಅಂತಂದರೆ ಕಾರ್ಬೋಹೈಡ್ರೇಟ್ ಅಂತ. ಕಾರ್ಬೋಹೈಡ್ರೇಟಿನ ಫಾರ್ಮುಲಾ, ಜನರಲ್ ಫಾರ್ಮುಲಾ ಏನು ಅಂತಂದರೆ CH2O. ಇದು ಕಾರ್ಬೋಹೈಡ್ರೇಟಿನ ಜನರಲ್ ಫಾರ್ಮುಲಾ ಆಗಿರುತ್ತೆ. ಈ ಕಾರ್ಬೋಹೈಡ್ರೇಟ್ ನಾವು ತೆಗೆದುಕೊಳ್ಳುವಂಥ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಇದೆಯೋ ಇಲ್ವೋ ಅಂತ ನಾವು ಯಾವ ರೀತಿ ಪರೀಕ್ಷೆಗಳನ್ನ ಮಾಡ್ತೀವಿ, ಯಾವ್ಯಾವ ಹೆಸರಿನ ಮೇಲೆ ಆ ಪರೀಕ್ಷೆ ಬೇಸ್ ಆಗಿದೆ ಅಂತಂದರೆ ನೋಡಿ, ಕಾರ್ಬೋಹೈಡ್ರೇಟ್ಸಿಗೆ ಜನರಲ್ ಫಾರ್ಮುಲಾ CH2O ಅಂತ ಹೇಳ್ತೀವಿ. ಸೊ ಅದಾದಮೇಲೆ ಇದು ಟೆಸ್ಟ್ಗಳು ಯಾವುದು ಅದು ಅಂತಂದರೆ ಫಸ್ಟು ಬೆನೆಡಿಕ್ಸ್ ರಿಯೇಜೆಂಟ್ ಟೆಸ್ಟ್ ಅಂತ. ಬೆನೆಡಿಕ್ಸ್ ರಿಯೇಜೆಂಟ್ ಟೆಸ್ಟ್ BITFM. ಬಿ ಅಂತಂದರೆ ಬೆನೆಡಿಕ್ ರಿಯೇಜೆಂಟ್ ಟೆಸ್ಟು. ಅದಾದಮೇಲೆ I ಅಂತಂದರೆ ಅಯೋಡಿನ್ ರಿಯೇಜೆಂಟ್ ಟೆಸ್ಟ್ ಅಂತ. ಅದಾದಮೇಲೆ T ಅಂತಂದರೆ ಟಾಲಿನ್ಸ್ ರಿಯೇಜೆಂಟ್ ಟೆಸ್ಟ್. ಸೆಕೆಂಡ್ ಫೋರ್ತ್ ಒನ್ ಯಾವುದು ಅಂತಂದರೆ ಫೆಲ್ಲಿಂಗ್ಸ್ ರಿಯೇಜೆಂಟ್ ಟೆಸ್ಟ್ ಅಂತ. ಆ್ಯಂಡ್ ಫಿಫ್ತ್ ಒನ್ ಯಾವುದು ಅಂತಂದರೆ ಮಾಲಿಶ್ ರಿಯೇಜೆಂಟ್ ಟೆಸ್ಟ್ ಅಂತ. ಓಕೆ, ಸೊ B ಅಂತಂದರೆ ಬೆನೆಡಿಕ್ ರಿಯೇಜೆಂಟ್ ಟೆಸ್ಟ್, I ಅಂತಂದರೆ ಅಯೋಡಿನ್ ಟೆಸ್ಟ್, T ಅಂತಂದರೆ ಟಾಲೆನ್ಸ್ ರಿಯೇಜೆಂಟ್ ಟೆಸ್ಟ್, F ಅಂತಂದರೆ ಫೆಲಿಕ್ಸ್ ರಿಯೇಜೆಂಟ್ ಟೆಸ್ಟ್, M ಅಂತಂದರೆ ಮಾಲಿಶ್ ರಿಯೇಜೆಂಟ್ ಟೆಸ್ಟ್. ಸೊ ಈಗ ಕೆಳಗಡೆ ನಾನು ಇದನ್ನು ಏನು ಬರಿತಾ ಇದ್ದೀನಿ ಅಂತಂದರೆ ಕೆಲವೊಂದು ಕಲರ್ಗಳನ್ನ ಬರಿತಾ ಇದ್ದೀನಿ ನೋಡಿ. ಬೆನೆಡಿಕ್ಸ್ ಅಂತ ಅಂದಾಗ ರೆಡ್ ಕಲರ್, ಬೆನೆಡಿಕ್ಸ್ ಅಂದಾಗ ರೆಡ್ ಕಲರ್. ಅಯೋಡಿನ್ ಅಂದಾಗ ಬ್ಲೂ ಕಲರ್. ಟಾಲೆನ್ಸ್ ರಿಯೇಜೆಂಟ್ ಟೆಸ್ಟ್ ಅಂತ ಅಂದಾಗ ಶೈನಿ ಸಿಲ್ವರ್ ಮಿರರ್. ಶೈನಿ ಸಿಲ್ವರ್ ಮಿರರ್. ಅದಾದಮೇಲೆ ಫೆಲ್ಲಿಂಗ್ಸ್ ಟೆಸ್ಟ್ ಅಂತ ಅಂದಾಗ ರೆಡ್ ಕಲರ್. ಅದಾದಮೇಲೆ ಮಾಲಿಶ್ ಟೆಸ್ಟ್ ಅಂದಾಗ ಪರ್ಪಲ್ ಅಥವಾ ವೈಲೆಟ್ ಕಲರ್, ನೇರಳೆ ಬಣ್ಣ ಅಂತ ಹೇಳ್ತೀವಲ್ಲ ಆ ಕಲರ್ ಆಗಿರುತ್ತೆ. ಸೊ ಏನಪ್ಪ ಇದು, ಇಲ್ಲಿ ಟೆಸ್ಟ್ಗಳು ಅದಾದಮೇಲೆ ಕೆಳಗಡೆ ಕಲರ್ಗಳು ಬರೆದಿದ್ದಾರೆ. ಯಾಕೆ ಬರೆದಿದ್ದೀನಿ ಅಂತಂದರೆ
ಕಾರ್ಬೋಹೈಡ್ರೇಟ್ ನಾವು ಏನು ಫುಡ್ಡನ್ನು ತೊಗೊತೀವಿ ಆ ಫುಡ್ಡಲ್ಲಿ ಕಾರ್ಬೋಹೈಡ್ರೇಟ್ ಇದೆಯೋ ಇಲ್ಲೋ ಅಂತ ಈ ಟೆಸ್ಟ್ಗಳು ಮಾಡಿದಾಗ, ಫಾರ್ ಎಕ್ಸಾಂಪಲ್ ನಾನು ಬೆನೆಡಿಕ್ಸ್ ರಿಯೇಜೆಂಟ್ ಟೆಸ್ಟನ್ನು ಮಾಡಿದೆ ಅಂತ ಅಂದ್ಕೊಳ್ಳಿ. ಬೆನೆಡಿಕ್ಸ್ ರಿಯೇಜೆಂಟ್ ಸೊಲ್ಯೂಷನ್ಗೆ ಬೆನೆಡಿಕ್ಸ್ ರಿಯೇಜೆಂಟ್ ಸೊಲ್ಯೂಷನ್ ಏನಪ್ಪ ಬೆನೆಡಿಕ್ಸ್ ರಿಯೇಜೆಂಟ್ ಸೊಲ್ಯೂಷನ್ ಅಂತಾಗ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಬೆನೆಡಿಕ್ಸ್ ರಿಯೇಜೆಂಟನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತಂದರೆ ಫಸ್ಟು ಸೋಡಿಯಂ ಕಾರ್ಬೋನೇಟನ್ನು ಹಾಕಿಕೊಳ್ಳಬೇಕು. ಈ ಸೋಡಿಯಂ ಕಾರ್ಬೋನೇಟಿಗೆ ಕಾಪರ್ ಸಲ್ಫೇಟ್ CuSO4 ಕಾಪರ್ ಸಲ್ಫೇಟ್ ಜೊತೆಗೆ ವಾಟರ್ ಕ್ರಿಸ್ಟಲೈಸೇಷನ್ ಅನ್ನೋದು ಭಾಳ ಮುಖ್ಯ. ಇಲ್ಲಿ CuSO4 ಇಂಟು 5H2O ಪ್ಲಸ್ ಸೋಡಿಯಂ ಸಿಟ್ರೇಟ್. ಸೊ ಸ್ನೇಹಿತರೆ, ಈ Na2CO3 ಕಾಪರ್ ಸಲ್ಫೇಟು ಸೋಡಿಯಂ ಸಿಟ್ರೇಟ್ ಈ ಮೂರೂ ನಾವು ಕೆಮಿಕಲ್ಸ್ನ ನಾವು ಆ್ಯಡ್ ಮಾಡಿದಾಗ ನಮಗೆ ಒಂದು ರಿಯೇಜೆಂಟ್ ಪ್ರಿಪೇರ್ ಆಗುತ್ತೆ. ಆ ರಿಯೇಜೆಂಟಿನ ಹೆಸರೇ ಬೆನೆಡಿಕ್ಸ್ ರಿಯೇಜೆಂಟ್ ಸೊಲ್ಯೂಷನ್ ಅಂತ ಒಂದು ಪ್ರಿಪೇರ್ ಆಗ್ತದೆ. ಈ ಬೆನೆಡಿಕ್ಸ್ ರಿಯೇಜೆಂಟ್ ಸೊಲ್ಯೂಷನ್ಗೆ ಏನಾರ ಕಾರ್ಬೋಹೈಡ್ರೇಟು ರಿಯಾಕ್ಟ್ ಆದಾಗ ನಮಗೆ ಯಾವ ಅಕಸ್ಮಾತು ಕಾರ್ಬೋಹೈಡ್ರೇಟ್ ರಿಯಾಕ್ಟ್ ಆದಾಗ ಆ ಆಹಾರದಲ್ಲಿ, ಫಾರ್ ಎಕ್ಸಾಂಪಲ್ Na2CO3 ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನು, ಆಮೇಲೆ ಸೋಡಿಯಂ ಸಿಟ್ರೇಟ್ ಅಂತ ಏನಿದೆ, ಈ ಸೋಡಿಯಂ ಸಿಟ್ರೇಟ್ಗೆ ನಾನು ಒಂದು ಅನ್ನನೋ ಇಲ್ಲ ಪೊಟ್ಯಾಟೋನೋ ಆ್ಯಡ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಆ್ಯಡ್ ಮಾಡಿದಾಗ ಅದರಲ್ಲಿ ನಿಜವಾಗ್ಲೂ ಕಾರ್ಬೋಹೈಡ್ರೇಟ್ ಇದ್ದರೆ ಆವಾಗ ಕಲರ್ ಯಾವುದಾಗಿರುತ್ತೆ ಅಂತಂದರೆ ರೆಡ್ ಪ್ರೆಸಿಪಿಟೇಟ್ ಆಗಿರುತ್ತೆ. ಯಾವುದಾಗಿರುತ್ತೆ ಅಂತಂದರೆ ರೆಡ್ ಪ್ರೆಸಿಪಿಟೇಟ್, ರೆಡ್ PPT ಅಂತ ಹೇಳ್ತೀವಿ. ಕನ್ನಡದಲ್ಲಿ ಕೆಂಪು ಪ್ರಕ್ಷೇಪಣ ಕ್ರಿಯೆ, ಪ್ರಕ್ಷೇಪ ಅಂತ ಕರಿತೀವಿ. ಪ್ರಕ್ಷೇಪ ಪ್ರೆಸಿಪಿಟೇಟ್ ಅಂತಂದರೆ ಸಾಲ್ಯುಬಲ್ ಆಗಿರೋದಿಲ್ಲ, ಇಟ್ ರಿಮೇನ್ಸ್ ಆಸ್ ಇಟ್ ಈಸ್. ಅರ್ಥ ಆಗ್ತಿದೆ ಅಂತ ಅನ್ಕೊತಾ ಇದ್ದೀನಿ. ಸೊ ರೆಡ್ ಪ್ರೆಸಿಪಿಟೇಟ್, ಈ ರೆಡ್ ಪ್ರೆಸಿಪಿಟೇಟ್ ಯಾವಾಗ ಕೆಂಪು ಪ್ರಕ್ಷೇಪ ಬರುತ್ತೋ ಆ ಕೆಂಪು ಪ್ರಕ್ಷೇಪ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಕೊಟ್ಟಿರ್ತಕ್ಕಂಥ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಇದಾವೆ ಅಂತ ಅರ್ಥ. ಓಕೆ, ಸೊ ಕಾರ್ಬೋಹೈಡ್ರೇಟ್ ಇದೆ. ಅದಾದಮೇಲೆ ನೆಕ್ಸ್ಟ್ ಬೆನೆಡಿಕ್ಸ್ ರಿಯೇಜೆಂಟ್ ಆದಮೇಲೆ ಈ ಅಯೋಡಿನ್ ಸೊಲ್ಯೂಷನ್ಸ್ ಅಂತ ಅಯೋಡಿನ್ ಟೆಸ್ಟ್ ಅಂತ ಬರುತ್ತೆ. ಈ ಅಯೋಡಿನ್ ಟೆಸ್ಟಲ್ಲಿ ನೋಡಿ, ಅಯೋಡಿನ್ ಟೆಸ್ಟ್ ಹೆಂಗಪ್ಪ ಮಾಡೋದು ಅಂತಂದರೆ ವೆರಿ ಸಿಂಪಲ್. ಅಯೋಡಿನ್ ಸೊಲ್ಯೂಷನನ್ನು ಪ್ರಿಪೇರ್ ಮಾಡೋದು. ಏನಪ್ಪ ಅಯೋಡಿನ್ ಸೊಲ್ಯೂಷನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತಂದರೆ ಅಯೋಡಿನಿಗೆ ಪ್ಲಸ್ ಪೊಟ್ಯಾಷಿಯಂ ಅಯೋಡೈಡನ್ನು ಆ್ಯಡ್ ಮಾಡಿ ಇದಕ್ಕೆ ಸ್ವಲ್ಪ ಡ್ರಾಪ್ ಬೈ ಡ್ರಾಪ್ ಏನು ಮಾಡಬೇಕು, ನಾವು ವಾಟರ್ನ ಆ್ಯಡ್ ಮಾಡಬೇಕು. ವಾಟರ್ನ ಆ್ಯಡ್ ಮಾಡಿ ಇದಕ್ಕೆ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಇರುವಂತಹ ಫುಡ್ಡನ್ನು ನಾವು ಆ್ಯಡ್ ಮಾಡಿದಾಗ, ಕಾರ್ಬೋಹೈಡ್ರೇಟ್ನ ಆ್ಯಡ್ ಮಾಡಿದಾಗ ಅದು ಕೊಟ್ಟಿರ್ತಕ್ಕಂಥ ಫುಡ್ಡಲ್ಲಿ ನಿಜವಾಗ್ಲೂ ಕಾರ್ಬೋಹೈಡ್ರೇಟ್ ಇತ್ತು ಅಂತಂದರೆ ಈ ಅಯೋಡಿನ್ ಟೆಸ್ಟು ಯಾವ ಬಣ್ಣಕ್ಕೆ ಟರ್ನ್ ಆಗುತ್ತೆ ಅಂತಂದರೆ ಬ್ಲೂ ಕಲರ್ಗೆ ಟರ್ನ್ ಆಗ್ತದೆ. ಸೊ ಬ್ಲೂ ಕಲರ್ಗೆ ಟರ್ನ್ ಆಯಿತು ಅಂತಂದರೆ ಕೊಟ್ಟಿರ್ತಕ್ಕಂಥ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಇದೆ ಅಂತ ಅರ್ಥ. ಒನ್ಸ್ ಅಗೇನ್ ಐ ರಿಪೀಟ್, 5 ಮೇಜರ್ ಟೆಸ್ಟು ಯಾವುದಕ್ಕೆ, ಕಾರ್ಬೋಹೈಡ್ರೇಟ್ಸ್ಗಳಿಗೆ. ಇದಕ್ಕೆ ಒಂದು ಶಾರ್ಟ್ ಟ್ರಿಕ್ ಹೇಳ್ಕೊಡೋದಾದರೆ ಕಾರ್ ಅಂತ ಅಂದರೆ ಇಟ್ ಇಂಡಿಕೇಟ್ಸ್ ನಾಟ್ ದಿಸ್ ಮೂವಿಂಗ್ ಕಾರ್, ಓಡಾಡುವ ಕಾರ್ ಅಲ್ಲ. ಕಾರ್ ಅಂತಂದರೆ ಕಾರ್ಬೋಹೈಡ್ರೇಟ್ಸ್ ಅಂತ ನೆನ್ಪು ಮಾಡ್ಕೊಳ್ಳಿ. ಕಾರ್ಬೋಹೈಡ್ರೇಟು, ಟಿ ಅಂತಂದರೆ ಟೆಸ್ಟ್. ಯಾವುದಪ್ಪ ಕಾರ್ಬೋಹೈಡ್ರೇಟಿಗೆ ಟೆಸ್ಟ್ಗಳು ಯಾವುದು ಅಂತಂದರೆ ಬೆನೆಡಿಕ್ಸ್ ರಿಯೇಜೆಂಟ್ ಟೆಸ್ಟು, ಅಯೋಡಿನ್ ಟೆಸ್ಟು, ಅದಾದಮೇಲೆ ಟಾಲೆನ್ಸ್ ರಿಯೇಜೆಂಟ್ ಟೆಸ್ಟು, ಫೆಲಿಂಗ್ಸ್ ರಿಯೇಜೆಂಟ್ ಟೆಸ್ಟು, ಆಮೇಲೆ ಇನ್ನೊಂದು ಎಮ್ ಅಂತಂದರೆ ಮಾಲಿಶ್ ರಿಯೇಜೆಂಟ್ ಟೆಸ್ಟ್ ಅಂತ ಹೇಳ್ತವೆ. ಸೊ ಬೆನೆಡಿಕ್ಕಲ್ಲಿ ಆಯಿತು, ಯಾವುದೋ ರೆಡ್ ಪ್ರೆಸಿಪಿಟೇಟ್ ಬಂತು, ಜೊತೆಗೆ ಅಯೋಡಿನಲ್ಲಿ ಯಾವ ಕಲರ್ ಬಂತು ಅಂದರೆ ಬ್ಲೂ ಕಲರ್ ಬಂತು, ಜೊತೆಗೆ ಟಾಲೆನ್ಸ್ ರಿಯೇಜೆಂಟ್ ಅಂತ ಅಂದಾಗ ಇದಕ್ಕೆ ನಿಜವಾಗ್ಲೂ ಈ ಟಾಲೆನ್ಸ್ ರಿಯೇಜೆಂಟಿಗೆ ಕಾರ್ಬೋಹೈಡ್ರೇಟ್ ಏನಾರ ರಿಯಾಕ್ಟ್ ಆದರೆ, ಟಾಲೆನ್ಸ್ ರಿಯೇಜೆಂಟ್ ಸೊಲ್ಯೂಷನ್ಗೆ ಕಾರ್ಬೋಹೈಡ್ರೇಟ್ ರಿಯಾಕ್ಟ್ ಆದರೆ ನೋಡಿ, ಟಾಲೆನ್ಸ್ ರಿಯೇಜೆಂಟ್ ಅಂತ ಕರಿತೀವಿ. ಟಾಲೆನ್ಸ್ ರಿಯೇಜೆಂಟ್ ಸೊಲ್ಯೂಷನ್ಗೆ ಕಾರ್ಬೋಹೈಡ್ರೇಟ್ ಏನಾರ ನಿಜವಾಗ್ಲೂ ರಿಯಾಕ್ಟ್ ಆಗಿ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಇತ್ತು ಅಂತಂದರೆ ನಮಗೆ ಯಾವ ರೀತಿ ಅದು ತೋರಿಸುತ್ತೆ ಅಂತಂದರೆ ಶೈನಿ ಸಿಲ್ವರ್ ಮಿರರ್ ಫಾರ್ಮೇಷನ್ ಆಗ್ತದೆ. ಒಂದು ಟೆಸ್ಟ್ ಟ್ಯೂಬು, ಈ ಟೆಸ್ಟ್ ಟ್ಯೂಬಿನ ಒಳಗಡೆ ಟಾಲೆನ್ಸ್ ರಿಯೇಜೆಂಟ್ ಮಾಡ್ತಾ ಇದ್ದೀನಿ. ಟಾಲೆನ್ಸ್ ರಿಯೇಜೆಂಟ್ಗೆ ನಾನು ಕಾರ್ಬೋಹೈಡ್ರೇಟನ್ನು ಆ್ಯಡ್ ಮಾಡಿದೆ ಅಂದ್ಕೊಳ್ರಿ, ಯಾವ್ದಾರ ಒಂದು ಫುಡ್, ಒಂದು ಪೊಟ್ಯಾಟೋನೋ ಇಲ್ಲ ಅನ್ನನೋ ಆ್ಯಡ್ ಮಾಡಿದಾಗ ಟಾಲೆನ್ಸ್ ರಿಯೇಜೆಂಟ್ ಜೊತೆ ಅದು ರಿಯಾಕ್ಟ್ ಆಗಿ ಕೆಳಗಡೆ
ಈ ಟೆಸ್ಟ್ ಟ್ಯೂಬಿನ ಕೆಳಗಡೆ ನಮಗೆ ಶೈನಿಂಗ್ ಆಗಿರುವಂತಹ ಒಂದು ಸಿಲ್ವರ್ ಮಿರರ್ ಏನಾಗುತ್ತೆ ಫಾರ್ಮೇಷನ್ ಆಗುತ್ತೆ. ಸೊ ಸಿಲ್ವರ್ ಮಿರರ್ ಫಾರ್ಮೇಷನ್ ಆದಾಗ ಅದು ಇಂಡಿಕೇಟ್ ಏನು ಮಾಡುತ್ತೆ ಅಂತಂದರೆ ಕೊಟ್ಟಿರ್ತಕ್ಕಂಥ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಇದ್ದಾವೆ ಅಂತ ಅರ್ಥ. ಅದಾದಮೇಲೆ ನೆಕ್ಸ್ಟು ಫೆಲಿಂಗ್ಸ್ ರಿಯೇಜೆಂಟ್ ಸೊಲ್ಯೂಷನ್. ಸೊ ಫೆಲಿಂಗ್ಸ್ ರಿಯೇಜೆಂಟ್ ಸೊಲ್ಯೂಷನ್ ಅಂತ ಅಂದಾಗ ನೋಡ್ಕೊಳ್ಳಿ, ಫೆಲಿಂಗ್ಸ್ ರಿಯೇಜೆಂಟ್ ಸೊಲ್ಯೂಷನ್ ಈ ಎಫ್ ಅಂತ ಅಂದರೆ ಇದು ಎಫ್ ಸ್ಟ್ಯಾಂಡ್ಸ್ ಫಾರ್ ಫೆಲಿಂಗ್ಸ್ ರಿಯೇಜೆಂಟ್ ಸೊಲ್ಯೂಷನ್. ನೋಡ್ಕೊಳ್ಳಿ, ಎಫ್ ಇ ಎಫ್ ಇ ಹೆಚ್ ಎಲ್ ಐ ಎನ್ ಜಿ ಅಫಾಸ್ಟಫ್ ಫೆಲಿಂಗ್ಸ್ ರಿಯೇಜೆಂಟ್ ಸೊಲ್ಯೂಷನ್ ಅಂತ. ಸೊ ಈ ಫೆಲಿಂಗ್ಸ್ ರಿಯೇಜೆಂಟ್ ಸೊಲ್ಯೂಷನ್ ಅಂತಂದರೆ ಫೆಲಿಂಗ್ಸ್ ಸೊಲ್ಯೂಷನ್ಗೆ ಕಾರ್ಬೋಹೈಡ್ರೇಟು ರಿಯಾಕ್ಟ್ ಆಗುತ್ತೆ ಅಂದ್ಕೊಳ್ರಿ. ಕಾರ್ಬೋಹೈಡ್ರೇಟ್ ರಿಯಾಕ್ಟ್ ಆದಾಗ ನಮಗೆ ಕಾರ್ಬೋಹೈಡ್ರೇಟ್ ಇತ್ತು ಅಂತಂದರೆ ಇದು ಕಾರ್ಬೋಹೈಡ್ರೇಟ್ ಕನ್ಫರ್ಮ್ ಯಾವ ರೀತಿ ಆಗುತ್ತೆ ಅಂತಂದರೆ ರೆಡ್ ಪ್ರೆಸಿಪಿಟೇಟ್ ಬರ್ತದೆ. ಅಲ್ಲಿಗೆ ನೀವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ ಫಸ್ಟೆಸ್ಟ್ ಬೆನೆಡಿಕ್ಸ್ ರಿಯೇಜೆಂಟ್ ಇದೆಯಲ್ಲ, ಈ ಬೆನೆಡಿಕ್ಸ್ ರಿಯೇಜೆಂಟಲ್ಲೂ ಕೂಡ ನಮಗೆ ರೆಡ್ ಪ್ರೆಸಿಪಿಟೇಟ್ ಬರುತ್ತೆ, ರೆಡ್ ಪ್ರೆಸಿಪಿಟೇಟ್. ಅದೇ ರೀತಿ ಫೆಲಿಂಗ್ಸ್ ಸೊಲ್ಯೂಷನ್ಗೆ ಕಾರ್ಬೋಹೈಡ್ರೇಟ್ ಏನಾರ ರಿಯಾಕ್ಟ್ ಆದರೆ ಯಾವ ಕಲರ್ ಬರುತ್ತೆ ಅಂದರೆ ರೆಡ್ ಪ್ರೆಸಿಪಿಟೇಟ್ ಬರುತ್ತೆ. ಹಾಗಾದರೆ ರೆಡ್ ಪ್ರೆಸಿಪಿಟೇಟ್ ಬರಬೇಕು ಅಂತಂದರೆ ನಾವು ಈ ಫೆಲಿಂಗ್ಸ್ ಸೊಲ್ಯೂಷನ್ಸ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಇದು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ಆಳವಾದ ಜ್ಞಾನ ಇದ್ದರೆ ಮಾತ್ರ ನಾವು ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಎಕ್ಸಾಮಲ್ಲಿ ಇನ್ ಕೇಸ್ ಹೌ ಡು ಯು ಪ್ರಿಪೇರ್ ಫೆಲಿಂಗ್ಸ್ ರಿಯೇಜೆಂಟ್ ಸೊಲ್ಯೂಷನ್ ಅಂತ ಪ್ರಶ್ನೆ ಕೇಳ್ತಾರೆ ಅನ್ಕೊಟ್ರಿ. ಒಂದು ಪ್ರಶ್ನೆ, ಫೆಲಿಂಗ್ಸ್ ಸೊಲ್ಯೂಷನ್ ಯಾವ ರೀತಿ ಪ್ರಿಪೇರ್ ಮಾಡ್ತೀರಾ ಅಂತ ಅಂದಾಗ ವೆರಿ ಸಿಂಪಲ್. ಇದು ಈ ಫೆಲಿಂಗ್ಸ್ ರಿಯೇಜೆಂಟ್ ಸೊಲ್ಯೂಷನನ್ನು ನಾವು ಎರಡು ಥರ ಬೈಫರ್ಗೇಟ್ ಮಾಡ್ಕೊತೀವಿ. ಒಂದು ಫೆಲಿಂಗ್ಸ್ ಎ ಅಂತ, ಇನ್ನೊಂದು ಫೆಲಿಂಗ್ಸ್ ಬಿ ಅಂತ. ಸೊ ಫೆಲಿಂಗ್ಸ್ ಎ ಅಂತ ಅಂದರೆ ಫಸ್ಟು CuSO4 ಕಾಪರ್ ಸಲ್ಫೇಟನ್ನು ನಾವು ಆ್ಯಡ್ ಮಾಡ್ಕೊತೀವಿ. ಈ ಕಾಪರ್ ಸಲ್ಫೇಟಿಗೆ ಡ್ರಾಪ್ ವೈಸ್ ಹನಿ 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 ಈ ಥರ ಹನಿ ಹನಿ ಅಂತಂದರೆ ಒಂದೊಂದು ಡ್ರಾಪ್ ಬೈ ಡ್ರಾಪು H2SO4ನ ನಾವೇನು ಮಾಡ್ತೀವಿ ಆ್ಯಡ್ ಮಾಡ್ತಾ ಹೋಗ್ತೀವಿ. H2SO4 ಅಂತಂದರೆ ಸಲ್ಫ್ಯೂರಿಕ್ ಆ್ಯಸಿಡ್. ಈ ಸಲ್ಫ್ಯೂರಿಕ್ ಆ್ಯಸಿಡನ್ನು ನಾವು ಆ್ಯಸಿಡಿನ ರಾಜ ಅಂತಲೂ ಕರಿತೀವಿ, ಕಿಂಗ್ ಆಫ್ ಆ್ಯಸಿಡ್, ಆಮ್ಲಗಳ ರಾಜ ಅಂತಲೂ ಕರಿತೀವಿ. ಅದೇ ಜೊತೆಗೆ ಫೆಲಿಂಗ್ಸ್ ಬಿ ಸೊಲ್ಯೂಷನ್ಗೆ ನಾವೇನು ಮಾಡ್ತೀವಿ ಅಂತಂದರೆ KNA4H4O6 into 4H2O. ಏನಪ್ಪ ಫೆಲಿಂಗ್ಸ್ ಬಿ ಏನಿದು ಫಾರ್ಮುಲಾ ಅಂತಂದರೆ ಸೋಡಿಯಂ ಪೊಟ್ಯಾಷಿಯಂ ಟಾರ್ಟರೇಟ್ ಅಂತ. ಒನ್ಸ್ ಅಗೇನ್ ಐ ರಿಪೀಟ್, ಸೋಡಿಯಂ ಪೊಟ್ಯಾಷಿಯಂ ಟಾರ್ಟರೇಟ್. ಸೋಡಿಯಂ ಪೊಟ್ಯಾಷಿಯಂ ಟಾರ್ಟರೇಟಿನ ಜೊತೆ ಕಾಪರ್ ಸಲ್ಫೇಟು ರಿಯಾಕ್ಟ್ ಆಗಿ ಡ್ರಾಪ್ ಬೈ ಡ್ರಾಪ್ ನಾವೇನು ಆ್ಯಡ್ ಮಾಡಬೇಕು, H2SO4ನ್ನು ಆ್ಯಡ್ ಮಾಡಬೇಕು. ಸೊ H2SO4ನ ಆ್ಯಡ್ ಮಾಡಿದಾಗ ಆ್ಯಸಿಡಿನ ಗುಣಗಳು ಏನಪ್ಪ, ಆ್ಯಸಿಡ್ ಯಾವ ಗುಣ ತೋರಿಸುತ್ತೆ ಅಂತಂದರೆ ರೆಡ್ ಕಲರ್ ತೋರಿಸುತ್ತೆ. ಯಾಕೆ ರೆಡ್ ಕಲರ್ ತೋರಿಸುತ್ತೆ ಅಂತಂದರೆ ಇಟ್ ಪ್ರೊಡ್ಯೂಸಸ್ H+ ಅಯಾನ್ಸ್. ಸೊ ಲಿಟ್ಮಸ್ ಪೇಪರ್ನ, ನೀಲಿ ಕಲರ್ ಲಿಟ್ಮಸ್ ಪೇಪರ್ನ ನಾವು ಆ್ಯಸಿಡಲ್ಲಿ ಡಿಪ್ ಮಾಡಿದಾಗ ಬ್ಲೂ ಕಲರ್ ಇದ್ದಿದ್ದು ಯಾವುದಕ್ಕೆ ಚೇಂಜ್ ಆಗುತ್ತೆ ಅಂದರೆ ರೆಡ್ ಕಲರಿಗೆ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಕಾರ್ಬೋಹೈಡ್ರೇಟ್ ಜೊತೆ ಈ ಕೆಲವೊಂದು ಸೊಲ್ಯೂಷನ್ಸ್ಗಳು ರಿಯಾಕ್ಟ್ ಆದಾಗ, ಸೊಲ್ಯೂಷನ್ಸ್ ಅಂದರೆ ಫೆಲಿಂಗ್ಸ್ ಸೊಲ್ಯೂಷನ್ ರಿಯಾಕ್ಟ್ ಆದಾಗ ಈ ರೆಡ್ ಪ್ರೆಸಿಪಿಟೇಟ್ ಬಂತು ಅಂದರೆ ಈ ಕಾರ್ಬೋಹೈಡ್ರೇಟ್ ಏನಾಗಿದೆ ಕನ್ಫರ್ಮ್ ಆಗುತ್ತೆ ಅಂತ ಅರ್ಥ. ಅದಾದಮೇಲೆ ಸ್ನೇಹಿತರೆ ಲಾಸ್ಟ್ ಟೆಸ್ಟ್ ಯಾವುದು ಅಂತಂದರೆ ಮಾಲಿಶ್ ಟೆಸ್ಟ್ ಅಂತ. ಮಾಲಿಶ್ ಟೆಸ್ಟ್. ಸೊ ಸ್ನೇಹಿತರೆ ಮಾಲಿಶ್ ಟೆಸ್ಟ್ ಅಂತ ಅಂದಾಗ ನೋಡ್ಕೊಳ್ಳಿ, ಮಾಲಿಶ್ ಟೆಸ್ಟ್ ಮಾಲಿಶ್ ಟೆಸ್ಟ್ ಇದು ಅಷ್ಟೇ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಎಸ್ಪೆಷಲಿ ಫಾರ್ ದ ಸಿಂಪಲ್ ಟೆಸ್ಟ್ ಫಾರ್ ಕಾರ್ಬೋಹೈಡ್ರೇಟ್ಸ್. ಸೊ ಮಾಲಿಶ್ ಟೆಸ್ಟ್ ಅಂತ ಅಂದಾಗ ಮಾಲಿಶ್ ಸೊಲ್ಯೂಷನ್ಸ್ನ ನಾವು ಪ್ರಿಪೇರ್ ಮಾಡಬೇಕು.
ಮಾಲಿಶ್ ಸೊಲ್ಯೂಷನ್. ಏನಪ್ಪ ಇದು ಮಾಲಿಶ್ ಸೊಲ್ಯೂಷನ್ ಅಂತಂದರೆ ಹೆಂಗೆ ಪ್ರಿಪೇರ್ ಮಾಡೋದು ಅಂತಂದರೆ, ಲ್ಯಾಬೋರೇಟ್ರಿಯಲ್ಲಿ ಆಲ್ಫಾ ನ್ಯಾಪ್ತಾಲ್ ಅಂತ ಒಂದು ಕೆಮಿಕಲ್ ಸಿಗುತ್ತೆ. ಆಲ್ಫಾ ನ್ಯಾಪ್ತಾಲಿಗೆ ನಾವು ಈಥೈಲ್ ಆಲ್ಕೋಹಾಲನ್ನು ಏನು ಮಾಡಬೇಕು, ಆ್ಯಡ್ ಮಾಡಬೇಕು. ಆಲ್ಫಾ ನ್ಯಾಪ್ತಾಲಿಗೆ C2H5OH ಈಥೈಲ್ ಆಲ್ಕೋಹಾಲು ನಾವು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ಇವೆರಡೂ ಮಿಕ್ಸ್ಚರ್ ಏನು ಫಾರ್ಮೇಷನ್ ಆಗುತ್ತೆ, ಯಾವ ಸೊಲ್ಯೂಷನ್ ಫಾರ್ಮೇಷನ್ ಆಗುತ್ತೆ ಅಂದರೆ ಮಾಲಿಶ್ ಸೊಲ್ಯೂಷನ್ ಫಾರ್ಮೇಷನ್ ಆಗ್ತದೆ, ಮಾಲಿಶ್ ರಿಯೇಜೆಂಟ್ ಸೊಲ್ಯೂಷನ್ ಆಗುತ್ತೆ. ಸೊ ಈ ಮಾಲಿಶ್ ರಿಯೇಜೆಂಟ್ ಸೊಲ್ಯೂಷನ್ನಿಗೆ ನಾವು ಫುಡ್ ಕಂಟೆಂಟ್ ಯಾವುದು, ಕಾರ್ಬೋಹೈಡ್ರೇಟ್ ಕಂಟೆಂಟ್ ಇರುವಂತಹ ಫುಡ್ಡನ್ನು ನಾವು ರಿಯಾಕ್ಟ್ ಮಾಡಿಸಿದಾಗ ಇದು ಯಾವ ಕಲರಿಗೆ ಟರ್ನ್ ಆಗುತ್ತೆ ಅಂತಂದರೆ, ವೆರಿ ಸಿಂಪಲ್, ನೇರಳೆಯ ಬಣ್ಣ, ಒಂದು ಪರ್ಪಲ್ ಅಥವಾ ವೈಲೆಟ್ ಕಲರ್ಗೆ ಟರ್ನ್ ಆಗುತ್ತೆ ಸ್ನೇಹಿತರೆ. ಸೊ ಈ ಪರ್ಪಲ್ ಅಥವಾ ವೈಲೆಟ್ ಕಲರ್ಗೆ ಟರ್ನ್ ಆಯಿತು ಅಂತಂದರೆ, ಈ ಕಲರ್ ಬಂತು ಅಂತಂದರೆ ಕೊಟ್ಟಿರ್ತಕ್ಕಂಥ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಇದ್ದಾವೆ ಅಂತ ಅರ್ಥ. ಸೊ ಈ ರೀತಿಯಲ್ಲಿ ನಾವು ಶಾರ್ಟ್ಕಟ್ ಹೇಳಿದಾಗೆ BITFM ಕಾರ್ಬಿಟ್ FM. ಸೊ ಬಿ ಅಂತಂದರೆ ಬೆನೆಡಿಕ್ಸ್ ರಿಯೇಜೆಂಟ್ ಅಂತ ಅಂದಾಗ ಯಾವ ಕಲರ್ ಬರುತ್ತೆ ಅಂದರೆ ರೆಡ್ ಕಲರ್ ಬರುತ್ತೆ. ರೆಡ್ ಕಲರು, ಈ ರೆಡ್ ಕಲರ್ ಮೇಲೂ ಕೂಡ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನ ಕೇಳುವಂಥ ಸಾಧ್ಯತೆಗಳು ಬಹಳ ಹೆಚ್ಚಿರುತ್ತೆ. ಈ ಎಕ್ಸಾಂಪಲ್ ಯಾವ ಥರ ಪ್ರಶ್ನೆ ಕೇಳ್ತಾರೆ ಅಂತಂದರೆ, ಇನ್ ಬೆನೆಡಿಕ್ಸ್ ರಿಯೇಜೆಂಟ್ ಟೆಸ್ಟ್, if the carbohydrate is present means what does the color will indicates. ಬೆನೆಡಿಕ್ಸ್ ಸೊಲ್ಯೂಷನ್ನಿನಲ್ಲಿ ಶರ್ಕರ ಪಿಷ್ಟ ಇತ್ತು, ಒಂದು ಕೊಟ್ಟಿರ್ತಕ್ಕಂಥ ಆಹಾರದಲ್ಲಿ ಶರ್ಕರ ಪಿಷ್ಟ ಇದ್ದರೆ ಬೆನೆಡಿಕ್ಸ್ ಪರೀಕ್ಷೆಯ ಮೂಲಕ ಯಾವ ಬಣ್ಣ ಹೊರಸೂಸುತ್ತದೆ ಅಂತಾಗ ನಾವು ಕಣ್ಣು ಮುಚ್ಕೊಂಡು ಬರಿಬೋದು, ಏನು ಅಂತಂದರೆ ರೆಡ್ ಪ್ರೆಸಿಪಿಟೇಟ್, ಐ ಮೀನ್ ರೆಡ್ ಕಲರ್. ಅದೇ ರೀತಿ ಅಯೋಡಿನ್ ಅಂತ ಅಂದಾಗ ಯಾವ ಕಲರಿಗೆ ಚೇಂಜ್ ಆಗುತ್ತೆ ಅಂತಂದರೆ ಬ್ಲೂ ಕಲರಿಗೆ ಚೇಂಜ್ ಆಗುತ್ತೆ. ಆ್ಯಂಡ್ ಟಾಲೆನ್ಸ್ ಅಂತ ಅಂದಾಗ ಈ ಟಾಲೆನ್ಸ್ ರಿಯೇಜೆಂಟ್ ಇದೆಯಲ್ಲ, ಟಾಲೆನ್ಸ್ ರಿಯೇಜೆಂಟ್ ಸೊಲ್ಯೂಷನ್ನು ತುಂಬ ಯೂನಿಕ್ ಆಗಿರುವಂತಹ ಒಂದು, ಯಾವುದೇ ಥರದ ಬಣ್ಣ ತೋರಿಸಲ್ಲ, ಆದರೆ ಬಣ್ಣ ತೋರಿಸುವ ಬದಲು ಶೈನಿಂಗ್ ಸಿಲ್ವರ್ ಮಿರರ್ ಫಾರ್ಮೇಷನ್ ಆಗ್ತದೆ. ಸೊ ಅದಾದಮೇಲೆ ಫೆಲಿಂಗ್ಸ್ ಸೊಲ್ಯೂಷನ್ಗೆ ಆ್ಯಸ್ ಯೂಶುವಲ್ ಬಣ್ಣ ಇಂಡಿಕೇಟ್ ಆಗುತ್ತೆ. ಅದು ಯಾವುದು ಅಂತಂದರೆ ಕೆಂಪು ಕಲರ್. ಯಾಕೆ ಅಂತಂದರೆ ಇಲ್ಲಿ ನಾವು ಏನೇ ಆ್ಯಡ್ ಮಾಡ್ತೀವಿ ಅಂದರೆ H2SO4 ಅನ್ನು ಆ್ಯಡ್ ಮಾಡ್ತೀವಿ, ಸಲ್ಫ್ಯೂರಿಕ್ ಆಮ್ಲವನ್ನು ನಾವು ಬಳಸ್ತೀವಿ, H2SO4ನ ಆ್ಯಡ್ ಮಾಡ್ತೀವಿ. ಅದೇ ರೀತಿ ಮಾಲಿಶ್ ರಿಯೇಜೆಂಟ್ ಟೆಸ್ಟಲ್ಲಿ ನಾವು ಏನನ್ನು ಬಳಕೆ ಮಾಡ್ತೀವಿ ಅಂತಂದರೆ ಆಲ್ಕೋಹಾಲನ್ನು ನಾವು ಬಳಕೆ ಮಾಡ್ತೀವಿ. ಯಾವುದರ ಜೊತೆಗೆ ಅಂತಂದರೆ ನ್ಯಾಪ್ತಾಲಿನ ಜೊತೆಗೆ. ಆವಾಗ ಯಾವ ಕಲರು, ಈಥೈಲ್ ಆಲ್ಕೋಹಾಲು ನ್ಯಾಪ್ತಾಲಿನ ಜೊತೆಗೆ ರಿಯಾಕ್ಟ್ ಆದಾಗ ಅದು ಶರ್ಕರ ಪಿಷ್ಟ, ಐ ಮೀನ್ ಕಾರ್ಬೋಹೈಡ್ರೇಟ್ ಜೊತೆ ರಿಯಾಕ್ಟ್ ಆದರೆ ಯಾವ ಕಲರ್ ಬರುತ್ತೆ ಅಂತಂದರೆ ವೆರಿ ಸಿಂಪಲ್, ಯಾವುದು ಅಂತಂದರೆ ಪರ್ಪಲ್ ಅಥವಾ ವೈಲೆಟ್ ಕಲರ್. ಸೊ ಇವೆಲ್ಲ ಬಣ್ಣಗಳು ಏನು ಇಂಡಿಕೇಟ್ ಮಾಡುತ್ತೆ, ಯಾವ ನ್ಯೂಟ್ರಿಯೆಂಟ್, ಯಾವ ಪೋಷಕಾಂಶ ಆಹಾರದಲ್ಲಿ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಕಾರ್ಬೋಹೈಡ್ರೇಟ್. ಹೋಪ್ ಸೊ ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊತಾ ಇದ್ದೀನಿ. ನೆಕ್ಸ್ಟ್ ಯಾವ ಟೆಸ್ಟು ಅಂದರೆ ಫ್ಯಾಟ್, ಟೆಸ್ಟ್ ಫಾರ್ ಫ್ಯಾಟ್ಸ್. ಸ್ನೇಹಿತರೆ, ಫ್ಯಾಟ್ ಕೊಬ್ಬಿನಂಶ. ಸೊ ಈ ಕೊಬ್ಬಿನಂಶ ಅಂತ ಅಂದಾಗ ಅದಕ್ಕಿಂತ ಮುಂಚೆ ನಾವು ಇನ್ನೊಂದು ಬಹುಮುಖ್ಯವಾಗಿ ಒಂದು ಟೆಸ್ಟನ್ನು ನಾವು ಡಿಸ್ಕಸ್ ಮಾಡೋಣ. ಆ್ಯಕ್ಚುಲಿ ನಾನಿಲ್ಲಿ ಮೆನ್ಷನ್ ಮಾಡಿಲ್ಲ, ಟೆಸ್ಟ್ ಫಾರ್ ಪ್ರೋಟೀನ್ಸ್. ಆಮೇಲೆ ಬೇಕಾದ್ರೆ ಫ್ಯಾಟ್ಸಿಗೆ ಬರೋಣ ಅಂತೆ. ಟೆಸ್ಟ್ ಫಾರ್ ಪ್ರೋಟೀನ್ಸ್, ಕೊಟ್ಟಿರ್ತಕ್ಕಂಥ ಆಹಾರದಲ್ಲಿ ಪ್ರೋಟೀನ್ಸ್ ಇದೆಯೋ ಇಲ್ವೋ ಅಂತ ತಿಳಿದುಕೊಳ್ಳುವಂತಹ ಒಂದು ಸಾಮಾನ್ಯ ಪರೀಕ್ಷೆ. ಪ್ರೋಟೀನ್ಸ್ ಅಂದಾಗ ನೋಡ್ಕೊಳ್ಳಿ, ಪ್ರೋಟೀನ್ಸ್ ಅಂದಾಗ ಫಸ್ಟ್ ಬೈ ಯೂರಿಟ್ ಟೆಸ್ಟ್ ಅಂತ ಬರುತ್ತೆ. ಯಾವ ಟೆಸ್ಟ್ ಅಂದರೆ ಬೈ ಯೂರಿಟ್ ಟೆಸ್ಟ್.
biuret test. Second one ಯಾವುದು ಅಂದರೆ xanthroprotic ಟೆಸ್ಟ್ ಅಂತ. xanthotropic ಟೆಸ್ಟ್ ಅಂತ. ಓಕೆ, xanthotropic ಟೆಸ್ಟ್, biuret ಟೆಸ್ಟ್. ಅದಾದಮೇಲೆ ಮಿಲಿಯನ್ಸ್ ಟೆಸ್ಟ್ ಅಂತ. ಮಿಲಿಯನ್ಸ್ ಟೆಸ್ಟ್. ಆ್ಯಂಡ್ ಫೋರ್ತ್ ಒನ್ ನಿನ್ಹೈಡ್ರಿನ್ ಟೆಸ್ಟ್ ಅಂತ. ಸ್ನೇಹಿತರೆ, ಈ 4 ಟೆಸ್ಟ್ಗಳು ಬಹುಮುಖ್ಯವಾಗಿ ಪ್ರೋಟೀನ್ ಇದೆಯೋ ಇಲ್ವೋ ಅನ್ನೋದ್ರ ಮೇಲೆ ಈ ಟೆಸ್ಟ್ಗಳು ಕ್ಯಾರಿ ಓವರ್ ಆಗ್ತವೆ. ಈ ಟೆಸ್ಟ್ಗಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಪ್ರೋಟೀನ್ ಇದೆಯೋ ಇಲ್ವೋ ಅಂತ. ಸೊ ಅದರಲ್ಲಿ ಮೇನ್ ಯಾವುದು ಅಂತಂದರೆ ಬೈಯುರೆಟ್ ಟೆಸ್ಟ್, ಮತ್ತು ಇನ್ನೊಂದು ಪ್ರೋಟಿಕ್ ಟೆಸ್ಟ್ ಅಂತ. ನೆಕ್ಸ್ಟ್ ಥರ್ಡ್ ಒನ್ ಯಾವುದು ಅಂದರೆ ಮಿಲಿಯನ್ಸ್ ಟೆಸ್ಟ್ ಅಂತ. ಆ್ಯಂಡ್ ಫೋರ್ತ್ ಯಾವುದು ಅಂತಂದರೆ ನಿನ್ಹೈಡ್ರಿನ್ ಟೆಸ್ಟ್ ಅಂತ. ಸೊ ಈ 4 ಟೆಸ್ಟು ಯಾವುದಕ್ಕೆ ಯಾವ ಪೋಷಕಾಂಶವನ್ನು ಡಿಟೆಕ್ಟ್ ಮಾಡುತ್ತೆ ಅಂತಂದರೆ ಪ್ರೋಟೀನ್ಸ್ ಅಂತ ನಾವು ಹೇಳ್ಬೋದು. ಅದಾದಮೇಲೆ ಫ್ಯಾಟ್ಸ್, FATS, ಫ್ಯಾಟ್ಸ್, ಕೊಬ್ಬಿನಂಶ. ಸೊ ಫ್ಯಾಟ್ಸ್ ಅಂತ ಅಂದಾಗ ಫಸ್ಟ್ ಯಾವ ಟೆಸ್ಟ್ ಬರುತ್ತೆ ಅಂತಂದರೆ ಸಾಲ್ಯುಬಿಲಿಟಿ ಟೆಸ್ಟ್. ಸಾಲ್ಯುಬಿಲಿಟಿ ಟೆಸ್ಟ್. ಸಾಲ್ಯುಬಿಲಿಟಿ ಟೆಸ್ಟ್. ಅದಾದಮೇಲೆ ಟ್ರಾನ್ಸ್ಲೂಸೆಂಟ್ ಟೆಸ್ಟ್ ಅಂತ. ಟ್ರಾನ್ಸ್ಲೂಸೆಂಟ್ ಟೆಸ್ಟ್ ಅಂತ. ಅದಾದಮೇಲೆ ಮೂರನೇದು ಯಾವುದು ಅಂತಂದರೆ ಆಕ್ರೋಲಿನ್ ಟೆಸ್ಟ್ ಅಂತ. ಆಕ್ರೋಲಿನ್ ಟೆಸ್ಟ್. ಸೊ ಈ 3 ಟೆಸ್ಟ್ಗಳು ಏನನ್ನು ಡಿಟೆಕ್ಟ್ ಮಾಡ್ತವೆ ಅಂತಂದರೆ ಕೊಟ್ಟಿರುವಂಥ ಆಹಾರದಲ್ಲಿ ಫ್ಯಾಟ್, ಕೊಬ್ಬು ಇದೆಯೋ ಇಲ್ವೋ ಅನ್ನೋದು ಡಿಟೆಕ್ಟ್ ಮಾಡುತ್ತೆ. ಫಸ್ಟ್ ಸಾಲ್ಯುಬಿಲಿಟಿ ಟೆಸ್ಟ್, ಸೆಕೆಂಡ್ ಒನ್ ಇಸ್ ಅ ಟ್ರಾನ್ಸ್ಲೂಸೆಂಟ್ ಟೆಸ್ಟ್ ಆ್ಯಂಡ್ ಆಕ್ರೋಲಿನ್ ಟೆಸ್ಟ್. ಸೊ ಈ 3 ಟೆಸ್ಟ್ಗಳು ಭಾಳ ಮುಖ್ಯ. ಮೇನ್ ಆಗಿ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್, ಅದಾದಮೇಲೆ ಫ್ಯಾಟ್ಸ್, ಥರ್ಡ್ ಒನ್ ಪ್ರೋಟೀನ್ಸ್, ಆ್ಯಂಡ್ ಫೋರ್ತ್ ಒನ್ ಇಸ್ ಲಿಪಿಡ್ಸ್. ಲಿಪಿಡ್ ಅಂತ ಅಂದಾಗ ಎಣ್ಣೆ ಮತ್ತು ಕೊಬ್ಬು, ಫ್ಯಾಟ್ ಮತ್ತು ಆಯಿಲ್ ಎರಡು ಕಂಬೈಂಡ್ ಆದಾಗ ಲಿಪಿಡ್ ಫಾರ್ಮೇಷನ್ ಆಗ್ತದೆ. ಸೊ ನೆಕ್ಸ್ಟ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದು ಅಂದರೆ ಎಕಾಲಜಿ, ಪರಿಸರ ಶಾಸ್ತ್ರ. ಎಕಾಲಜಿ ಅಂತ ಅಂದಾಗ ಎಕೋ ಅಂತಂದರೆ ನಮ್ಮ ಮನೆಯ ಸುತ್ತಮುತ್ತ ವಾತಾವರಣ, ಬೆಟ್ಟ ಗುಡ್ಡಗಳು. ಆಮೇಲೆ ಲಾಜಿ ಅಂತಂದರೆ ಸ್ಟಡಿ, ಅಂದರೆ ಒಂದು ಲಿವಿಂಗ್ ಆರ್ಗಾನಿಸಮ್ಸ್, ಒಂದು ಮನುಷ್ಯ ಜೀವಿ ಆಗಲಿ ಪ್ರಾಣಿಗಳ ಜೀವಿ ಆಗಲಿ ಯಾವ ರೀತಿ ನಾವು ನಾನ್ ಲಿವಿಂಗ್ ಆರ್ಗಾನಿಸಮ್ಸ್ ಮೇಲೆ ಡಿಪೆಂಡ್ ಆಗಿದ್ದೀವಿ, ಯಾವ ರೀತಿ ಇಂಟ್ರಾಕ್ಷನ್ ಆಗತ್ತೆ ಅಂತ ತೋರಿಸ್ಕೊಡೋಂಥ ಇದು ಒಂದು ಕಾನ್ಸೆಪ್ಟು ಯಾವುದು ಎಕಾಲಜಿ ಅನ್ನೋದು. ಸೊ ಎಕಾಲಜಿ ಅಂತ ಅಂದಾಗ ಲಿವಿಂಗ್ ಆರ್ಗಾನಿಸಮ್ಸು ಯಾವ ರೀತಿ ಇಂಟ್ರಾಕ್ಷನ್ ಆಗುತ್ತೆ, ಒಂದು ಗಾಳಿಯ ಜೊತೆ ಯಾವ ರೀತಿ ಇಂಟ್ರಾಕ್ಷನ್ ಆಗುತ್ತೆ, ಒಂದು ವಾಟರ್ ಜೊತೆ ಯಾವ ರೀತಿ ಇಂಟ್ರಾಕ್ಷನ್ ಆಗುತ್ತೆ, ಒಂದು ಸನ್ಲೈಟ್ ಜೊತೆ ಯಾವ ರೀತಿ ಇಂಟ್ರಾಕ್ಷನ್ ಆಗುತ್ತೆ ಅಂತ ಸ್ಟಡಿ ಮಾಡುವಂಥದ್ದು ಇದೆಯಲ್ಲ, ಅದನ್ನು ನಾವು ಎಕಾಲಜಿ ಅಂತ ಹೇಳ್ತೇವೆ. ಸೊ ಇದು ಫಸ್ಟು ಎಕಾಲಜಿ ಸ್ಟಡಿ ಮಾಡಿದವ್ರು ಯಾರು ಅಂದರೆ ಅಲೆಕ್ಸಾಂಡರ್ ಹಂಬೋಲ್ಟ್ ಅಂತ. ಸೊ ಅಲೆಕ್ಸಾಂಡರ್ ಹಂಬೋಲ್ಟ್ ಅನ್ನೋರು ಈಸ್ ಕನ್ಸಿಡರ್ಡ್ ಆಸ್ ಎ ಫಾದರ್ ಆಫ್ ಎಕಾಲಜಿ ಅಂತ ಹೇಳ್ತೇವೆ. ಸೊ ಪರಿಸರ ಶಾಸ್ತ್ರದ ಪಿತಾಮಹ, ಪರೀಕ್ಷೆಯಲ್ಲಿ ಕೇಳ್ಬೋದು, ಸಾಧ್ಯತೆ ತುಂಬ ಜಾಸ್ತಿ ಇದೆ. ಅಲೆಕ್ಸಾಂಡರ್ ಎಂಬುವರು ಯಾರು ಅಂತ ಕೇಳಿದಾಗ ಪರಿಸರ ಶಾಸ್ತ್ರದ ಪಿತಾಮಹ, ಫಾದರ್ ಆಫ್ ಎಕಾಲಜಿ ಈಸ್ ಅಲೆಕ್ಸಾಂಡರ್ ಹಂಬೋಲ್ಟ್. ಸೊ ಅಲೆಕ್ಸಾಂಡರ್ ಹಂಬೋಲ್ಟ್ ಅನ್ನೋರು ಏನಂತಂದರೆ ಈ ಲಿವಿಂಗ್ ಆರ್ಗಾನಿಸಮ್ಸ್ ಯಾವ ಥರ ನಾನ್ ಲಿವಿಂಗ್ ಆರ್ಗಾನಿಸಮ್ಸ್ ಮೇಲೆ ಡಿಪೆಂಡ್ ಆಗಿದೆ. ಹೇಳಿದ್ನಲ್ಲ, ಒಂದು ಗಾಳಿ ಆಗಿರ್ಬೋದು, ನೀರಾಗಿರ್ಬೋದು, ಒಂದು
ಸಾಯಿಲ್ ಆಗಿರ್ಬೋದು, ಇಲ್ಲ ಸೂರ್ಯನ ಬೆಳಕೆ ಆಗಿರ್ಬೋದು. ಸೊ ಯಾವ ರೀತಿ ಎಕ್ಸ್ಚೇಂಜ್ ಮಾಡ್ಕೊತವೆ ಅನ್ನೋದನ್ನ, ಅಂದರೆ ಎಕ್ಸ್ಚೇಂಜ್ ಮಾಡ್ಕೊತವೆ ಅಂತಂದರೆ ಲಿವಿಂಗ್ ಆರ್ಗಾನಿಸಮ್ಸ್ ಆದ ನಾವು ಏನನ್ನ ಕೊಡ್ತೀವಿ, ಆ ನಾನ್ ಲಿವಿಂಗ್ ಆರ್ಗಾನಿಸಮ್ಸು ನಮಗೇನು ಕೊಡ್ತವೆ ಅನ್ನೋದನ್ನ ಇಂಟ್ರಾಕ್ಷನ್ ಅಂತಿಲ್ಲ, ಆ ಇಂಟ್ರಾಕ್ಷನನ್ನು ಸ್ಟಡಿ ಮಾಡುತ್ತೆ. ಯಾವುದು? ಎಕಾಲಜಿ. ಸೊ ಇದರಲ್ಲಿ ಇಟ್ ಈಸ್ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಒನ್ ಇಸ್ ಬಯೋಟಿಕ್, ಇನ್ನೊಂದು ಎಬಯೋಟಿಕ್ ಕಾಂಪೊನೆಂಟ್ಸ್ ಅಂತ. ಬಯೋಟಿಕ್ ಅಂತ ಅಂದಾಗ ಓನ್ಲಿ ಲಿವಿಂಗ್ ಆರ್ಗಾನಿಸಮ್ಸ್, ಬರೀ ಪ್ರಾಣಿ, ಮನುಷ್ಯ ಮತ್ತು ಸಸ್ಯ ಬಯೋಟಿಕ್ ಅಂದರೆ. ಎಬಯೋಟಿಕ್ ಅಂತಂದರೆ ಇದು ಯಾವುದು? ನಾನ್ ಲಿವಿಂಗ್ ಆರ್ಗಾನಿಸಮ್ಸ್. ಒಂದು ಮಣ್ಣಾಗಿರ್ಬೋದು, ಬೆಟ್ಟ ಗುಡ್ಡಗಳಾಗಿರ್ಬೋದು, ಸೂರ್ಯನ ಬೆಳಕಾಗಿರ್ಬೋದು, ನೀರಾಗಿರ್ಬೋದು, ಇಲ್ಲಾಂದರೆ ಗಾಳಿ ಆಗಿರ್ಬೋದು, ಬೆಂಕಿ ಆಗಿರ್ಬೋದು. ಸೊ ಈ ಲಿವಿಂಗ್ ಆರ್ಗ್ಯಾನಿಸಮ್ಸು ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿದೆ ಅನ್ನೋದನ್ನು ನಾವು ಕಂಪ್ಲೀಟಾಗಿ ಸ್ಟಡಿ ಮಾಡ್ತಾ ಹೋಗ್ತೇವೆ. ಆ್ಯಂಡ್ ಮಣ್ಣಿನ ಸವಕಳಿ, ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂದರೆ ಸಾಯಿಲ್ ಎರೋಷನ್. ಮಣ್ಣಿನ ಸವಕಳಿ, ನಾವು ಜೋರಾಗಿ ಗಾಳಿ ಬೀಸಿದಾಗ ಇಲ್ಲ ಜೋರಾಗಿ ಮಳೆ ಸುರಿದಾಗ ಆ ಮಣ್ಣಿನ ಟಾಪ್ ಲೇಯರ್ ಇದೆಯಲ್ಲ, ಈಗ ಇದು ಒಂದು ಮಣ್ಣು ಅಂತ ಅಂದ್ಕೊಳ್ರಿ, ಜಸ್ಟ್ ಒಂದು ಭೂಮಿ, ಈ ಭೂಮಿ ಮೇಲೆ ಈ ಥರ ಮಣ್ಣಿರ್ತವೆ. ಜೋರಾಗಿ ವಾಟ್ರ್ ಏನಾರ ಬಂತು ಅಂದರೆ, ಜೋರಾಗಿ ಮಳೆ ಏನಾರ ಬಂತು, ಇಲ್ಲ ಜೋರಾಗಿ ಗಾಳಿ ಬೀಸ್ತು ಅಂತಂದರೆ ಈ ಮೇಲ್ಗಡೆ ಪಾರ್ಟಲ್ಲಿರೋ ಮಣ್ಣಿದೆಯಲ್ಲ, ಟಾಪ್ ಲೇಯರು, ಈ ಟಾಪ್ ಲೇಯರಲ್ಲಿರೋ ಮಣ್ಣೆಲ್ಲ ಏನಾಗುತ್ತೆ ಅಂದರೆ ಹಾರೋಗ್ಬಿಡುತ್ತೆ ಹಿಂಗೆ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಸಾಯಿಲ್ ಎರೋಷನ್ ಅಂತ ಕರಿತೀವಿ. ರಿಮೂವಲ್ ಆಫ್ ಟಾಪ್ ಸಾಯಿಲ್, ರಿಮೂವಲ್ ಆಫ್ ಟಾಪ್ ಸಾಯಿಲ್. ಓಕೆ, ಸೊ ಇದನ್ನು ನಾವು ಸಾಯಿಲ್ ಪ್ರೊಫೈಲ್ ಅಂತ ಕರಿತೀವಿ. ಏನಪ್ಪ ಇದು ಸಾಯಿಲ್ ಪ್ರೊಫೈಲ್? ಸಾಯಿಲ್ ಪ್ರೊಫೈಲ್ ಅಂತಂದರೆ ಮೇಲ್ಗಡೆ, ಕೆಳಗಡೆ ಆ್ಯಂಡ್ ಫುಲ್ ಪಾತಾಳಕ್ಕೆ ನಾವು ಇದನ್ನು ಹೊರೈಸನ್ಸ್ ಅಂತ ಕರಿತೀವಿ. ಸೊ ಟಾಪ್ ಲೇಯರ್ ಸಾಯಿಲನ್ನು ಕಂಪ್ಲೀಟಾಗಿ ಗಾಳಿಯಿಂದನೋ ಇಲ್ಲ ಜೋರಾಗಿ ಮಳೆಯಿಂದನೋ ವಾಟರಿಂದನೋ ಎಲ್ಲ ರಿಮೂವ್ ಆಯಿತು ಅಂತಂದರೆ ನಾವು ಅದನ್ನು ಸಾಯಿಲ್ ಎರೋಷನ್ ಅಂತ ಕರಿತೇವೆ. ಈ ಸಾಯಿಲ್ ಎರೋಷನ್ನು ಯಾವ ರೀತಿ ಆಗುತ್ತೆ ಅಂತಂದರೆ ಜಸ್ಟ್ ಒಂದು ಹಿಂಟ್ ಕೊಡ್ತೀನಿ ನೋಡಿ. ಈಗ ಇದೊಂದು ಮರ ಅಂತ ಅಂದ್ಕೊಳ್ಳಿ, ಇದು ಮರ. ಈ ಮರ ರಸ್ತೆ ಅಗಲೀಕರಣಕ್ಕೆ ನಾವೇನು ಮಾಡ್ತೀವಿ, ಸಾಲು ಮರ ಏನು ಮಾಡ್ತೀವಿ ನಾವು ಕಡ್ದು ಬಿಡ್ತೀವಿ ಅಂದ್ಕೊಳ್ರಿ. ಈ ಮರ ಕಡ್ದಾಗ ಬುಡದ ಸಮೇತ ಆ ಮರ ಆಚೆ ಬಂದಾಗ ಒಳಗಡೆ ಇರುವಂಥ ಮಣ್ಣೆಲ್ಲ ಏನಾಗುತ್ತೆ ಅಂತಾರೆ ಆಚೆ ಬರುತ್ತೆ. ಆಚೆ ಬಂದಾಗ ಎಲ್ಲ ಏನಾಗುತ್ತೆ, ಮರಳು ಗಾಳಿ ಮೂಲಕ ಏನಾಗುತ್ತೆ ಹೊರಟೋಗ್ಬಿಡುತ್ತೆ. ಸೊ ಈ ರೀತಿಯಲ್ಲಿ ಸಾಯಿಲ್ ಏನಾಗುತ್ತೆ, ಎರೋಷನ್ ಆಗುತ್ತೆ. ಅದೇ ನಾವು ಮಣ್ಣಿನ ಸವಕಳಿ ಅಂತ ಹೇಳ್ತೇವೆ. ಮಣ್ಣಿನ ಸವಕಳಿ, ಟಾಪ್ ರಿಮೂವಲ್ ಆಫ್ ಅ ಟಾಪ್ ಸಾಯಿಲ್ ಫ್ರಮ್ ಲ್ಯಾಂಡ್ ಬೈ ವಾಟರ್ ಆರ್ ವಿಂಡ್ ಈಸ್ ಕಾಲ್ಡ್ ಆಸ್ ಸಾಯಿಲ್ ಎರೋಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದಕ್ಕೆ ಕಾರಣಗಳು ಏನಿರ್ಬೋದು? ಕಾರಣ ಸಾಯಿಲ್ ಎರೋಷನ್ ಆಗಲಿಕ್ಕೆ ಕಾರಣ ಏನು ಅಂತಂದರೆ ಡ್ಯೂ ಟು ಹೆವಿ ರೈನ್. ನಾನು ಹೇಳ್ದಂಗೆ ಡ್ಯೂ ಟು ಹೆವಿ ರೈನ್ ಆ್ಯಂಡ್ ವಾಟರ್ ಫ್ಲೋಯಿಂಗ್ ಇರ್ಬೋದು. ಒಂದು ವಿಂಡ್ ಜೋರಾಗಿ ಗಾಳಿ ಬೀಸಿರ್ಬೋದು. ಗಾಳಿ ಬೀಸಿದಾಗ ಕೆಲವೊಂದು ಸರಿ ಧೂಳೆಲ್ಲ ಹೋಗ್ತವೆ, ಮಣ್ಣಿನ ಮೇಲ್ಗಡೆ ಟಾಪ್ ಲೇಯರ್ ಎಲ್ಲ ಏನಾಗುತ್ತೆ, ಎಸ್ಕೇಪ್ ಆಗಿಬಿಡ್ತವೆ. ಅದೇ ರೀತಿ ಹ್ಯೂಮನ್ ಆ್ಯಕ್ಟಿವಿಟೀಸ್, ನಾವು ರಸ್ತೆ ಅಗಲೀಕರಣ ಮಾಡೋಕ್ಕೆ ಮರಗಳನ್ನ ಕಡಿತೀವಿ, ಕಾಡು ನಾಶ ಮಾಡ್ತೇವೆ, ಕಾಡಿಲಿರೋ ಮರ ಎಲ್ಲ ಕಡಿತೇವೆ, ಅದನ್ನು ಹ್ಯೂಮನ್ ಆ್ಯಕ್ಟಿವಿಟೀಸ್ ಅಂತ ಕರಿತೇವೆ. ಕ್ಲೈಮೇಟ್, ಸಡನ್ನಾಗಿ ಕ್ಲೈಮೇಟ್ಗಳು ಚೇಂಜ್ ಆಗೋದು, ಡಿಫಾರೆಸ್ಟೇಷನ್, ರಿಮೂವಿಂಗ್ ಆಫ್ ಟ್ರೀಸ್, ಐ ಮೀನ್ ಕಟಿಂಗ್ ಡೌನ್ ಆಫ್ ಟ್ರೀಸ್ ಆ್ಯಂಡ್ ಓವರ್ ಗ್ರೇಸಿಂಗ್ ಅಂತ ಅಂದಾಗ, ಸೊ ಇಲ್ಲಿ ನೋಡಿ, ಟು ದ ವಿಂಡ್ ಆ್ಯಂಡ್ ರೈನ್ ವಿತೌಟ್ ಪ್ರೊಟೆಕ್ಷನ್ ಆಫ್ ದ ಟ್ರೀ ಆ್ಯಂಡ್ ರೂಟ್ಸ್. ಜಾಸ್ತಿ ಪ್ರಾಣಿಗಳನ್ನ ನಾವು ಹರ್ಬಿವೋರ್ಸ್ ಅನಿಮಲ್ಸ್, ಸಸ್ಯ ತಿನ್ನುವಂಥ ಪ್ರಾಣಿಗಳು ಜಾಸ್ತಿ ಬಿಟ್ಟಾಗ ಸಸ್ಯನೆಲ್ಲ ತಿಂದು ಹಾಕ್ತವೆ. ಅಂದರೆ ಅದು ಬಾಯಿಂದ ನಾವು ಅದು ನಿಂಗೆ ಜೋರಾಗಿ ಹಿಂಗೆ ಎಳೆದಾಗ ಕೆಳಗಡೆ ಇರುವಂತಹ ರೂಟ್ಸ್ ಏನಾಗುತ್ತೆ ಎಲ್ಲ ಮೇಲ್ಗಡೆ ಬಂದ್ಬಿಡ್ತವೆ. ಸೊ ಮೇಲ್ಗಡೆ ಬಂದಾಗ ಸಾಯಿಲ್ ಎರೋಷನ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಲೇಟರ್ ಆನ್ ವಿ ವಿಲ್ ಡಿಸ್ಕಸ್ ವೆರಿ ಡೀಪ್ಲಿ ಇನ್ ದ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್. ಜಸ್ಟ್ ಇದೊಂದು ಹಿಂಟು, ಅಂದರೆ ಕಾರಣಗಳು ಏನೇನು ಅಂತಂದಾಗ ವಾಟರ್ ಆಗಿರ್ಬೋದು, ವಿಂಡ್ ಆಗಿರ್ಬೋದು, ಇಲ್ಲ ಹ್ಯೂಮನ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಗ್ರೇಸಿಂಗ್, ಇದು ಕ್ಲೈಮೇಟ್ ಆಗಿರ್ಬೋದು, ಇಲ್ಲ ಓವರ್ ಗ್ರೇಸಿಂಗ್ ಅಂದರೆ ಅತಿಯಾಗಿ ನಾವೇನು ಮಾಡ್ತೀವಿ, ಗಿಡ ಮರಗಳನ್ನು ಜಾಸ್ತಿ ಹರ್ಬಿವೋರ್ಸ್ ಅನಿಮಲ್ಸ್, ಸಸ್ಯ ತಿನ್ನುವ ಪ್ರಾಣಿಗಳಿಗೆ ನಾವೇನು ಮಾಡ್ತೀವಿ, ಆಹಾರವನ್ನಾಗಿ ನಾವು ಕೊಡ್ತೀವಿ. ಆವಾಗ ಏನಾಗುತ್ತೆ, ಸಾಯಿಲ್ ಎರೋಷನ್ ಆಗೋ ಸಾಧ್ಯತೆಗಳಿರ್ತವೆ. ಅದರದ್ದು ಪರಿಣಾಮ ಏನಾಗ್ತವೆ ಅಂತಂದರೆ ನೋಡಿ, ಲಾಸ್ ಆಫ್ ಬಯೋಡೈವರ್ಸಿಟಿ, ಎಕಲಾಜಿಕಲ್ ಬ್ಯಾಲೆನ್ಸ್ ಸರಿಯಾದ ರೀತಿ ಆಗಲ್ಲ. ಅದಾದಮೇಲೆ ಫ್ಲಡ್ಸ್,
ಲೆಸ್ ಏಬಲ್ ಟು ಹೋಲ್ಡ್ ದ ವಾಟರ್, ಫ್ಲಡ್ ಆಗೋ ಸಾಧ್ಯತೆ ಇರ್ತವೆ, ವಾಟರ್ ಪೊಲ್ಯೂಷನ್ ಆಗಿರ್ತವೆ, ಆಮೇಲೆ ರೆಡ್ಯೂಸ್ಡ್ ಕ್ರಾಪ್ ಈಲ್ಡ್. ಅದಾದಮೇಲೆ ಅದಕ್ಕೆ ಸಂರಕ್ಷಣಾ ವಿಧಾನಗಳು, ಕನ್ಸರ್ವೇಷನ್, ಯಾವ ರೀತಿ ಕನ್ಸರ್ವ್ ಮಾಡ್ಬೋದು, ಫ್ಯೂಚರ್ ನಮ್ಮ ಜನರೇಷನ್ ಚೆನ್ನಾಗಿರಬೇಕು ಅಂದರೆ ಈಗಲಿಂದಲೇ ನಾವು ಕನ್ಸರ್ವ್ ಮಾಡ್ಕೊತ ಹೋಗಬೇಕು. ಯಾವ ರೀತಿ ನಾವು ಬ್ಯಾಂಕಿಯಲ್ಲಿ ನಾವು FD ಮಾಡಿರ್ತೀವಿ ನಮ್ಮ ಮಕ್ಕಳ ಕಾಲಕ್ಕೆ ಇಲ್ಲ ಬೇರೆಯವ್ರಿಗೆ ಯೂಸ್ ಆಗಲಿ ಅಂತ, ಹಾಗೆ ಕನ್ಸರ್ವೇಷನ್ ನಾವು ಮಾಡಲೇಬೇಕಾಗ್ತದೆ ಸಾಯಿಲ್ ಎಕ್ಸ್ಪೆಷಲಿ. ಹೇಗೆ ಅಂತಂದರೆ ಟೆರ್ರಸ್ ಫಾರ್ಮಿಂಗ್, ಅಫಾರೆಸ್ಟೇಷನ್ ಬೈ ಬಿಲ್ಡಿಂಗ್ ಡ್ಯಾಮ್, ನೀರುಗಳು ವೇಸ್ಟ್ ಆಗದೆ ಒಂದೇ ಕಡೆ ಇರಲಿ ಅಂತ ಒಂದು ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಅದೇ ರೀತಿ ಕ್ರಾಪ್ ರೊಟೇಷನ್. ಸೊ ಇವೆಲ್ಲ ಮಾಡೋದ್ರಿಂದ ನಾವು ಸಾಯಿಲ್ ಎರೋಷನ್ನ ನಾವು ತಡೆ ಹಿಡಿಬೋದು. ಮೇನಾಗಿ ಏನು ಅಂತಂದರೆ ಟಾಪ್ ಲೇಯರ್ ಮೇನಾಗಿ ಎಸ್ಕೇಪ್ ಆಗಬಾರ್ದು, ಯಾಕಂದರೆ ಅದರಲ್ಲಿ ಟಾಪ್ ಲೇಯರಲ್ಲಿ ತುಂಬ ಹ್ಯೂಮಸ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಆಮೇಲೆ ಇದು ನ್ಯೂಟ್ರಿಯೆಂಟ್ಸ್, ಗಿಡಗಳಿಗೆ ಬೆಳವಣಿಗೆಗೆ ಅವಶ್ಯಕವಾದಂತಹ ಒಂದು ಪೋಷಕಾಂಶಗಳು ಆ ಟಾಪ್ ಲೇಯರಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಆ ಲೇಯರ್ನ ಎಸ್ಕೇಪ್ ಆಗದೆ ಇರೋ ರೀತಿ ನಾವು ಕಾಪಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಪರಿಸರ ಮಾಲಿನ್ಯ, ಪೊಲ್ಯೂಷನ್, ಏರ್, ವಾಟರ್, ಸೌಂಡ್, ಸಾಯಿಲ್ ಆ್ಯಂಡ್ ರೇಡಿಯೋ ಆಕ್ಟಿವ್. ಸೊ ಅದರದ್ದು ಕಾಸಸ್, ಎಫೆಕ್ಟ್ಸ್, ಕಂಟ್ರೋಲಿಂಗ್ ಮೆಷರ್ಸ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಾದಮೇಲೆ ವಾಟರ್ ಯಾಕೆ ಬೇಕು, ಇಂಪಾರ್ಟೆನ್ಸ್ ಏನು, ವಾಟರಿನ ಮ್ಯಾನೇಜ್ಮೆಂಟು, ಅದಾದಮೇಲೆ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಕನ್ಸರ್ವೇಷನ್, ಇವೆಲ್ಲ ಭಾಳ ಇಂಪಾರ್ಟೆಂಟ್. ಇವೆಲ್ಲ ಅಪ್ಲೈಡ್ ಕ್ವಶನ್ಸ್, ಎಕ್ಸಾಮಲ್ಲಿ ಇಂಥದ್ದೇ ಕ್ವಶನ್ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಈ ಒಂದು ಟಾಪಿಕ್ಕಿಗೆ ಕರೆಂಟ್ ಅಫೇರ್ಸ್ನ ಮ್ಯಾಚ್ ಮಾಡಿ ಕೊಡುವಂಥ ಸಾಧ್ಯತೆಗಳು ಇರ್ತವೆ. ಜಲಮಂಡಳಿ ಅಂತ ನಾವು ಒಂದು ಕರ್ನಾಟಕ ಸರ್ಕಾರ ಜಲಮಂಡಳಿ ಅಂತ ಇರುತ್ತಲ್ಲ, ಆ ಜಲಮಂಡಳಿಯಿಂದ ಯಾವ್ಯಾವ ಪ್ರೋಗ್ರಾಮ್ಗಳು ಇಂಟ್ರೊಡ್ಯೂಸ್ ಆದವು. ಓಕೆ, ಸೊ ಇಂಟ್ರೊಡ್ಯೂಸ್ ಯಾವ್ದು ಆಗ್ತಾ ಇದ್ದಾವೆ, ಡ್ರೈನೇಜ್ ವಾಟರ್ನ ಕ್ಲೀನಾಗಿ ಹೋಗಬೇಕು ಅಂತಂದರೆ, ಅಂದರೆ ವೇಸ್ಟೇಜ್ ಕಂಪ್ಲೀಟಾಗಿ ರಿಮೂವ್ ಆಗಬೇಕು ಅಂತಂದರೆ ಏನೇನೆಲ್ಲ ಜಲಮಂಡಳಿಯಿಂದ ಏನೇನೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ. ಈ ಥರ ಈ ಒಂದು ಕಾನ್ಸೆಪ್ಟ್ ಮೇಲೆ ಆ ಕರೆಂಟ್ ಅಫೇರ್ಸ್ನ ಟ್ಯಾಗ್ ಮಾಡಿ ಕೊಡುವಂಥ ಸಾಧ್ಯತೆಗಳು ಭಾಳ ಹೆಚ್ಚಿರುತ್ತೆ. ಸೊ ರೋಲ್ ಆಫ್ ವಾಟರ್, ನಮಗೆ ಬಾಡಿಗೆ ರೋಲ್ ಆಫ್ ವಾಟರ್ ಯಾಕೆ ಬೇಕು ಅಂತಂದರೆ ನಮ್ಮ ಬಾಡಿ ಕಂಪ್ಲೀಟಾಗಿ ಒಂದು 6 ರಿಂದ 7 ಲೀಟ್ರ್ ನಮ್ಮ ಬಾಡಿಯಲ್ಲಿ ಬ್ಲಡ್ ಇರುತ್ತೆ. ಸೊ ರೆಸ್ಟ್ ಆಫ್ ದ ಥಿಂಗ್ ಅದೊಂದು 6 ರಿಂದ 7 ಲೀಟ್ರ್ ಬ್ಲಡ್ ಇರುತ್ತೆ ಅನ್ನೋದು ಬಿಟ್ಟರೆ ಉಳ್ಕಿದ್ದು ನಮ್ಮ ಬಾಡಿ ಯಾವುದಿಂದ ಮಾಡಿರ್ತಾರೆ ಅಂತಂದರೆ ಜಾಸ್ತಿ ನೀರಿಂದ ಮಾಡಿರ್ತಾರೆ. ಇಟ್ ಈಸ್ ಫುಲ್ಲಿ ಕಂಪೋಸ್ಡ್ ಆಫ್ 90-95% ಬರೀ ನಮ್ಮ ಬಾಡಿಯಲ್ಲಿ ಬಾಡಿಯಲ್ಲಿ ಯಾವುದು ಕಂಟೆಂಟ್ ಜಾಸ್ತಿ ಇದೆ ಅಂತಂದರೆ ವಾಟರ್ ಕಂಟೆಂಟ್ ಜಾಸ್ತಿ ಇದೆ. ಸೊ ನಮ್ಮಲ್ಲಿ ಯಾವಾಗ ವಾಟರ್ ಕಂಟೆಂಟ್ ಕಮ್ಮಿ ಆಗ್ತಾ ಹೋಗುತ್ತೋ ಆವಾಗ ನಮಗೇನಾಗುತ್ತೆ, ಹೆಲ್ತ್ ಇಶ್ಯೂಸ್ಗಳು ಸ್ಟಾರ್ಟ್ ಆಗ್ತಾ ಹೋಗ್ತವೆ. ಸೊ ಅದಾದಮೇಲೆ ನೆಕ್ಸ್ಟ್ ಹಸಿರು ಮನೆ ಪರಿಣಾಮಗಳು, ಗ್ರೀನ್ ಹೌಸ್ ಗ್ಯಾಸಸ್, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಇಲ್ಲ ಮೀಥೇನ್ ಆಗಿರ್ಬೋದು. ಸೊ ಈ ಥರ ಗ್ರೀನ್ ಹೌಸ್ ಗ್ಯಾಸಸ್ಸು, ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ಜಾಸ್ತಿ ಆದಾಗ ಗ್ಲೋಬಲ್ ವಾರ್ಮಿಂಗ್ ಏನಾಗುತ್ತೆ, ಫಾರ್ಮೇಷನ್ ಆಗುತ್ತೆ. ಆ ಗ್ಲೋಬಲ್ ವಾರ್ಮಿಂಗ್ ಯಾವ ರೀತಿ ಆಗುತ್ತೆ, ಅದರಿಂದ ಏನೇನು ಪರಿಣಾಮಗಳಾಗ್ತವೆ, ದುಷ್ಪರಿಣಾಮಗಳಾಗ್ತವೆ ಅನ್ನೋದನ್ನು ನಾವು ಈ ಕಾನ್ಸೆಪ್ಟಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗ್ತೇವೆ. ಅದರದ್ದು ಅರ್ಥ, ಅದರದ್ದು ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಆಗಿರ್ಬೋದು, ಗ್ರೀನ್ ಹೌಸ್ ಗ್ಯಾಸಸ್ ಅಂದರೆ ಯಾವ್ಯಾವು, ಆ ಗ್ಲೋಬಲ್ ವಾರ್ಮಿಂಗ್ ಯಾವ ರೀತಿ ಕಾಸ್ ಆಗ್ತಾ ಇದೆ, ಓಝೋನ್ ಲೇಯರ್, ನಮ್ಮ ಸೂರ್ಯನ ಕಿರಣಗಳನ್ನ ಫಿಲ್ಟರ್ ಮಾಡಿ ಭೂಮಿಗೆ ಬಿಡುವಂತಹ ಲೇಯರ್ ಯಾವುದು ಅಂತಂದರೆ ಓಝೋನ್ ಲೇಯರ್. ಆ ಓಝೋನ್ ಲೇಯರ್ಗೂ ಗ್ಲೋಬಲ್ ವಾರ್ಮಿಂಗಿಗೂ ಏನು ಸಂಬಂಧ, ವಾಟ್ ಈಸ್ ದ ರಿಲೇಷನ್ ಅಥವಾ ವಾಟ್ ಈಸ್ ದ ಡಿಫ್ರೆನ್ಸಸ್ ಅಂತಲೂ ಕೇಳಬಹುದು. ಆ ಗ್ಲೋಬಲ್ ವಾರ್ಮಿಂಗಿಂದ ಯಾವ ರೀತಿ ಕಾಸಸ್ ಆಗ್ತಾ ಇದೆ, ಏನು ಎಫೆಕ್ಟ್ ಆಗ್ತಿದೆ ಅನ್ನೋದನ್ನು ನಾವು ಈ ಕಾನ್ಸೆಪ್ಟಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೇವೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಅಪ್ಲೈಡ್ ಕ್ವಶನ್ಸ್. ಸೊ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಿಂದ ಏನೇನು ಗ್ಲೋಬಲ್, ಈಗ ಫಾರ್ ಎಕ್ಸಾಂಪಲ್ ಇನ್ನೂ ನಿಮಗೆ ಚೆನ್ನಾಗಿ ಅರ್ಥ ಮಾಡಿಸ್ಬೇಕು ಅಂತಂದರೆ 10th ಸ್ಟ್ಯಾಂಡರ್ಡಲ್ಲಿ ಅವರ್ ಎನ್ವಿರಾನ್ಮೆಂಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಒಂದು ಚಾಪ್ಟರ್ ಇದೆ. ಅವರ್ ಎನ್ವಿರಾನ್ಮೆಂಟ್ ಅನ್ನೋ ಒಂದು ಚಾಪ್ಟ್ರಲ್ಲಿ ಯುನೈಟೆಡ್ ನೇಷನ್ ಅವರು ಒಂದು ಪ್ರೋಗ್ರಾಮನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ ಪ್ರೋಗ್ರಾಮಿನ ಹೆಸರು UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಒನ್ಸ್ ಅಗೇನ್ ಐ ರಿಪೀಟ್, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸೊ ಇದು ಒಂದ್ಸರಿ FDA 2017-18 ಈ ಪ್ರಶ್ನೆ ಒಂದು ರಿಪೀಟ್ ಆಗಿದೆ. ಏನಪ್ಪ ಅಂತಂದರೆ UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಈ ಒಂದು ಗೈಡ್ಲೈನ್ಸಿನ ಪ್ರಕಾರ ಯಾವುದೇ ಒಂದು ರೆಫ್ರಿಜರೇಟರು, ಯಾವುದೇ ಒಂದು AC ಏನನ್ನು ಹೊರ ಸೂಸಬಾರ್ದು ಅಂತಂದರೆ CFC, ಕ್ಲೋರೋಫ್ಲೋರೋಕಾರ್ಬನ್ನು, ಈ ಕೆಮಿಕಲ್ಲು ಇಲ್ಲದೆ ಇರುವಂತಹ ಒಂದು ರೆಫ್ರಿಜರೇಟರ್ ಆಗಲಿ AC ಆಗಲಿ
ಮತ್ತು ಸ್ಪ್ರೇ ಅಂತ ಬರುತ್ತಲ್ಲ, ನಾವು ಸೆಂಟ್ ಏನು ಹೊಡ್ಕೊತೀವಿ ಏರೋಸಾಲ್ ಸ್ಪ್ರೇ, ಆ ಏರೋಸಾಲ್ ಸ್ಪ್ರೇನಲ್ಲಿ ಈ ಕೆಮಿಕಲ್ ಇರಕೂಡದು ಅಂತ ಈ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮು ಹೇಳುತ್ತೆ. ಓಕೆ, ಸೊ ಹೋಪ್ ಯು ಆಲ್ ಗೆಟಿಂಗ್ ಮೈ ಪಾಯಿಂಟ್. ನಿಮಗೆಲ್ಲ ಅರ್ಥ ಆಗ್ತಿದೆ ಅಂತ ಅನ್ಕೊತಾ ಇದ್ದೀನಿ. ಗ್ಲೋಬಲ್ ವಾರ್ಮಿಂಗ್ ಕಾಸನ್ಸ್ ಆ್ಯಂಡ್ ಇಟ್ ಎಫೆಕ್ಟ್. ಅದಾದಮೇಲೆ ನೆಕ್ಸ್ಟ್ ಪರಿಸರ ವ್ಯವಸ್ಥೆ. ನೋಡಿ ಹೆಸರಲ್ಲೇ ಇದೆ, ಅದು ಪರಿಸರ ವ್ಯವಸ್ಥೆ, ಎಕೋಸಿಸ್ಟಮ್. ಎಕೋಸಿಸ್ಟಮ್ ಅಂತ ಅಂದಾಗ ಫಸ್ಟು ಟ್ರಾಪಿಕ್ ಲೆವೆಲ್. ಸೊ ಟ್ರಾಪಿಕ್ ಲೆವೆಲ್ ಸ್ನೇಹಿತರೆ, ಇದು ಈ ಟ್ರಾಪಿಕ್ ಲೆವೆಲ್ ಅಂದಾಗ ನಿಮ್ಮ ಒಂದು ಕಣ್ಣು ಮುಂದೆ ಈ ಒಂದು ಚಿತ್ರ ಬರಬೇಕು, ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಸೊ ಫಸ್ಟು ಇಲ್ಲಿ ಪ್ರೊಡ್ಯೂಸರ್ಸು, ಅದಾದಮೇಲೆ ಪ್ರೈಮರಿ ಕನ್ಸ್ಯೂಮರ್ಸು, ಅದಾದಮೇಲೆ ಸೆಕೆಂಡರಿ ಕನ್ಸ್ಯೂಮರ್ಸು, ಆಮೇಲೆ ಟರ್ಷರಿ ಕನ್ಸ್ಯೂಮರ್ಸು, ಇನ್ನೊಂದು ಕ್ವಾರ್ಟರ್ನರೆ ಕನ್ಸ್ಯೂಮರ್ಸ್ ಅಂತ, QU. ಕ್ವಾರ್ಟರ್ನರೆ ಕನ್ಸ್ಯೂಮರ್ಸ್ ಅಂತ. ಓಕೆ, ಸೊ ಕ್ವಾರ್ಟರ್ನರೆ ಕನ್ಸ್ಯೂಮರ್ಸ್ ಅಂದಾಗ ಟ್ರಾಪಿಕ್ ಲೆವೆಲ್ ಏನು, ಇದು ನೋಡಿ, ಇದೊಂದು ಲೆವೆಲ್ಲು, ಇದೊಂದು ಲೆವೆಲ್ಲು, ಇದೊಂದು ಲೆವೆಲ್ಲು, ಇದೊಂದು ಲೆವೆಲ್ಲು. ಪೋಷಣ ಸ್ತರಗಳು ನೋಡಿ, ಪೋಷಣ ಸ್ತರಗಳು, ಟ್ರಾಪಿಕ್ ಲೆವೆಲ್ಸ್. ಇದು ಪ್ರೊಡ್ಯೂಸರ್ಸ್ ಅಂತಂದರೆ ಇಲ್ಲಿ ಬರೀ ಸಸ್ಯಗಳು ಮಾತ್ರ ಬೆಳೆದಿರ್ತವೆ. ಈ ಸಸ್ಯಗಳನ್ನ ತಿನ್ನಲಿಕ್ಕೆ ಗ್ರಾಸ್ ಹಾಪರ್, ಮಿಡತೆ ಅಂತ ಇದೆಯಲ್ಲ, ಆ ಮಿಡತೆ ಬಂದ್ಬಿಟ್ಟು ಇಲ್ಲಿ ಕೂತ್ಕೊಳ್ತದೆ. ಓಕೆ, ಈ ಮಿಡತೆನ ತಿನ್ನಲಿಕ್ಕೆ ಸೆಕೆಂಡರಿ ಕನ್ಸ್ಯೂಮರ್ಸ್ ಆದಂಥ ಯಾವುದೋ ಕಪ್ಪೆ ಏನು ಮಾಡುತ್ತೆ, ಈ ಕಪ್ಪೆ ತಿನ್ನಕ್ಕೆ ಬರ್ತದೆ. ಈ ಕಪ್ಪೆನ ತಿನ್ನಲಿಕ್ಕೆ ಟರ್ಷರಿ ಕನ್ಸ್ಯೂಮರ್ಸ್ ಯಾವುದೋ ಸ್ನೇಕ್, ಹಾವು, ಸ್ನೇಕ್ ಬರುತ್ತೆ. ಈ ಸ್ನೇಕನ್ನು ತಿನ್ನಲಿಕ್ಕೆ ಯಾವುದೋ ಈಗಲ್. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಟ್ರಾಪಿಕ್ ಲೆವೆಲ್ ಪೋಷಣ ನ್ಯೂಟ್ರಿಯೆಂಟ್ ಏನಾಗ್ತಾ ಇದೆ, ಈ ಗ್ರೀನ್ ಪ್ಲ್ಯಾಂಟ್ಸ್, ಹಸಿರು ಸಸ್ಯಗಳಿಂದ ಮಿಡತೆಗೆ ಏನಾಯಿತು, ಟ್ರಾನ್ಸ್ಫರ್ ಆಯಿತು. ಅಂದರೆ ಇದರ ಅರ್ಥ ಈ ಸಸ್ಯಗಳಿಗೆ ನೋಡಿ, ಇದೊಂದು ಸಸ್ಯ ಇರುತ್ತೆ ಅಂದ್ಕೊಳ್ರಿ. ಈ ಸಸ್ಯ ಏನು ಮಾಡುತ್ತೆ, ಫೋಟೋಸಿಂಥಸಿಸ್ ಮೂಲಕ, ದ್ಯುತಿ ಸಂಶ್ಲೇಷಣೆ ಮೂಲಕ, ಸೂರ್ಯನ ಬೆಳಕಿನಿಂದ ಈ ಸಸ್ಯ ಏನು ಮಾಡ್ಕೊಳ್ಳುತ್ತೆ, ಸಸ್ಯದ ಆಹಾರವಾದ ಸ್ಟಾರ್ಚ್ ಅಂತ ಏನಿದೆಯಲ್ಲ, ಆ ಸ್ಟಾರ್ಚನ್ನು ಏನು ಮಾಡುತ್ತೆ, ಪ್ರೊಡ್ಯೂಸ್ ಮಾಡಿಕೊಂಡಾಗ ಈ ಸಸ್ಯವನ್ನು ತಿನ್ನಲಿಕ್ಕೆ ಒಂದು ಮಿಡತೆ ಬರ್ತದೆ. ಈ ಮಿಡತೆನ ತಿನ್ನಲಿಕ್ಕೆ ಈಗ ನೋಡಿ, ಈ ಮಿಡತೆ ಇದೆಯಾ, ಈ ಮಿಡತೆ ಈ ಎಲೆನ ಅಂದರೆ ಸಸ್ಯವನ್ನೇ ತಿಂತಾ ಇದ್ದಾಗ ಈ ಸಸ್ಯದಲ್ಲಿ ಇರುವಂತಹ ಎನರ್ಜಿ, ಶಕ್ತಿಯನ್ನು ಈ ಮಿಡತೆಗೆ ಏನಾಗುತ್ತೆ, ಟ್ರಾನ್ಸ್ಫರ್ ಆದಾಗ ಈ ಮಿಡತೆನ ತಿನ್ನಲಿಕ್ಕೆ ಏನು ಬರುತ್ತೆ ಅಂತಂದರೆ ಒಂದು ಫ್ರಾಗನ್ನು ಬರ್ತದೆ. ಒಂದು ಫ್ರಾಗ್, ಈ ಫ್ರಾಗ್ ಏನು ಮಾಡುತ್ತೆ, ಆಲ್ರೆಡಿ ಸಸ್ಯದಿಂದ ಎನರ್ಜಿಯನ್ನು ಪಡೆದುಕೊಂಡಂತಹ ಈ ಮಿಡತೆಯನ್ನು ಈ ಫ್ರಾಗ್ ಏನು ಮಾಡುತ್ತೆ, ತಿಂದುಬಿಡುತ್ತೆ. ಆವಾಗ ಸಸ್ಯದಲ್ಲಿರೋ ಎನರ್ಜಿ, ಮಿಡತೆಯಲ್ಲಿರೋ ಎನರ್ಜಿ ಎಲ್ಲಿಗೆ ಟ್ರಾನ್ಸ್ಫರ್ ಆಯಿತು ಅಂತಂದರೆ ಫ್ರಾಗಿಗೆ ಟ್ರಾನ್ಸ್ಫರ್ ಆಯಿತು. ಆಮೇಲೆ ಈ ಫ್ರಾಗನ್ನು ತಿನ್ನಲಿಕ್ಕೆ ಯಾವ ಪ್ರಾಣಿ ಬರುತ್ತೆ ಅಂತಂದರೆ ಹಾವು ಬರುತ್ತೆ. ಸೊ ಈ ಹಾವು ಈ ಫ್ರಾಗನ್ನು ತಿಂದಾಗ ಈ ಹಾವಿಗೆ ಯಾವ ಶಕ್ತಿ ಬರುತ್ತೆ ಅಂತಂದರೆ ಸಸ್ಯದಲ್ಲಿರುವ ಶಕ್ತಿ, ಮಿಡತೆಯಲ್ಲಿರುವ ಶಕ್ತಿ, ಮಿಡತೆಯನ್ನು ತಿಂದಂತಹ ಫ್ರಾಗಿನ ಶಕ್ತಿ, ಫ್ರಾಗನ್ನು ಹಾವು ತಿಂದಾಗ ಈ ಶಕ್ತಿ ಬರುತ್ತೆ. ಇದರಲ್ಲಿರೋ ಶಕ್ತಿಯೆಲ್ಲ ಏನಾಗುತ್ತೆ, ಇದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಆಮೇಲೆ ಕಂಪ್ಲೀಟಾಗಿ ಈ ಹಾವನ್ನು ತಿನ್ನಲಿಕ್ಕೆ
ಈಗಲ್ ಏನು ಮಾಡುತ್ತೆ, ಈಗಲ್ಲು ಈ ಹಾವನ್ನು ಎತ್ಕೊಂಡೋಗಿ ತಿನ್ನುತ್ತೆ. ಅಲ್ಲಿಗೆ ಇದನ್ನು ನಾನು ಯಾಕೆ ಇಷ್ಟೊಂದು ಬಿಡಿಸಿ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ, ನೀವಿಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಪ್ರೊಡ್ಯೂಸರ್ಸಿಂದ ಪ್ರೈಮರಿ ಕನ್ಸ್ಯೂಮರ್ಸಿಗೆ ಎನರ್ಜಿ ಟ್ರಾನ್ಸ್ಫರ್ ಆಯಿತು, ಪ್ರೈಮರಿ ಕನ್ಸ್ಯೂಮರ್ಸಿಂದ ಸೆಕೆಂಡರಿ ಕನ್ಸ್ಯೂಮರ್ಸ್ ಎನರ್ಜಿ ಟ್ರಾನ್ಸ್ಫರ್ ಆಯಿತು, ಸೆಕೆಂಡರಿ ಕನ್ಸ್ಯೂಮರ್ಸಿಂದ ಟರ್ಷರಿ ಕನ್ಸ್ಯೂಮರ್ಸ್ಗೆ ಮತ್ತೆ ಎನರ್ಜಿ ಏನಾಯಿತು, ಟ್ರಾನ್ಸ್ಫರ್ ಆಯಿತು, ಟರ್ಷರಿ ಕನ್ಸ್ಯೂಮರ್ಸಿಂದ ಕ್ವಾರ್ಟರ್ನರಿ ಕನ್ಸ್ಯೂಮರ್ಸ್ಗೆ ಎನರ್ಜಿ ಏನಾಯಿತು, ಟ್ರಾನ್ಸ್ಫರ್ ಆಯಿತು. ಸೊ ಇದನ್ನು ನಾವು ಎನರ್ಜಿ ಫ್ಲೋ ಅಂತ ಕರಿತೇವೆ. ಏನಂತ ಕರಿತೀವಿ ಅಂದರೆ ಎನರ್ಜಿ ಫ್ಲೋ, ಶಕ್ತಿಯ ಹರಿವಿಕೆ ಅಂತ ಹೇಳ್ತೀವಿ, ಶಕ್ತಿಯ ಹರಿವಿಕೆ. ಓಕೆ, ಸೊ ಪ್ರೊಡ್ಯೂಸರ್ಸ್ ಅಂದಾಗ ಇದಕ್ಕೆ ಎಕ್ಸಾಂಪಲ್ಲು ಗ್ರೀನ್ ಪ್ಲ್ಯಾಂಟ್ಸ್. ಅದಾದಮೇಲೆ ಪ್ರೈಮರಿ ಕನ್ಸ್ಯೂಮರ್ಸ್ ಅಂತ ಅಂದಾಗ ಇದು ಯಾವುದು, ಮಿಡತೆ ಏನಂತ ಕರಿತೀವಿ ಅದನ್ನು, ಒಂದು ಮಿಡತೆಗೆ ಏನಂತ ಕರಿತೇವೆ, ಇನ್ಸೆಕ್ಟ್. ಅದಾದಮೇಲೆ ಸೆಕೆಂಡರಿ ಕನ್ಸ್ಯೂಮರ್ಸ್ಗೆ ಫ್ರಾಗ್. ಇನ್ಸೆಕ್ಟ್ ಅಂತ ಏನಾದರೂ ಕರಿಬೋದು, ಇಲ್ಲ ಅಂತಂದರೆ ಗ್ರಾಸ್ ಹಾಪರ್ ಅಂತ ಏನಾದರೂ ಕರಿಬೋದು. ಇನ್ಸೆಕ್ಟ್ ಆರ್ ಗ್ರಾಸ್ ಹಾಪರ್. ಗ್ರಾಸ್ ಹಾಪರ್ ತಿನ್ನಲಿಕ್ಕೆ ಫ್ರಾಗ್ ಬರುತ್ತೆ, ಫ್ರಾಗ್ ತಿನ್ನಲಿಕ್ಕೆ ಸ್ನೇಕ್ ಬರುತ್ತೆ. ಈ ಸ್ನೇಕ್ ಯಾವುದಕ್ಕೆ ಎಕ್ಸಾಂಪಲ್ ಅಂದರೆ ಟರ್ಷರಿ ಕನ್ಸ್ಯೂಮರ್ಸ್ಗೆ ಎಕ್ಸಾಂಪಲ್ಲು. ಅದಾದಮೇಲೆ ಕ್ವಾರ್ಟರ್ನರಿ ಕನ್ಸ್ಯೂಮರ್ಸ್ಗೆ ಯಾವ್ದು ಎಕ್ಸಾಂಪಲ್ ಅಂತಂದರೆ ಈಗಲ್. ಸೊ ಇಲ್ಲಿ ಏನಾಯಿತು ಅಂತಂದರೆ ಎನರ್ಜಿ ಫ್ಲೋ ಆಯಿತು, ಎನರ್ಜಿ ಏನಾಯಿತು, ಫ್ಲೋ ಆಯಿತು. ಸೊ ಈ ರೀತಿ ನಾವು ಸ್ಟಡಿ ಮಾಡ್ತೀವಲ್ಲ, ಒಂದಕ್ಕೊಂದು ಎನರ್ಜಿ ಏನಾಯಿತು, ಟ್ರಾನ್ಸ್ಫರ್ ಆಯಿತು. ಇದನ್ನು ನಾವು ಟ್ರಾಪಿಕ್ ಲೆವೆಲ್, ಎನರ್ಜಿ ಟ್ರಾಪಿಕ್ ಲೆವೆಲ್ ಅಂತ ಕರಿತೀವಿ. ಸೊ ಎನರ್ಜಿ ಟ್ರಾಪಿಕ್ ಲೆವೆಲಲ್ಲಿ ಮೇನ್ ಆಗಿ ನಾವು ಎರಡು ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನು ಓದ್ತೀವಿ. ಒಂದು ಫುಡ್ ಚೈನ್, ಇನ್ನೊಂದು ಫುಡ್ ವೆಬ್. ನೋಡಿ, ದಿಸ್ ಇಸ್ ವಾಟ್ ದ ಫುಡ್ ಚೈನ್. ಇಂಟರ್ ಡಿಪೆಂಡೆನ್ಸಿ, ಒಂದಕ್ಕೊಂದು ಡಿಪೆಂಡ್ ಆಗಿರುತ್ತಲ್ಲ. ಸೊ ನೋಡಿ, ಇದನ್ನ ಪ್ರೊಡ್ಯೂಸರ್ಸ್ ಸಸ್ಯದ ಮೇಲೆ ಯಾವುದು ಡಿಪೆಂಡ್ ಆಗಿದೆ, ಗ್ರಾಸ್ ಹಾಪರ್ ಡಿಪೆಂಡ್ ಆಗಿದೆ. ಗ್ರಾಸ್ ಹಾಪರ್ ಮೇಲೆ ಫ್ರಾಗ್ ಡಿಪೆಂಡ್ ಆಗಿದೆ. ಫ್ರಾಗ್ ಮೇಲೆ ಯಾವುದು ಡಿಪೆಂಡ್ ಆಗಿದೆ, ಸ್ನೇಕ್ ಡಿಪೆಂಡ್ ಆಗಿದೆ. ಈ ಸ್ನೇಕ್ ಮೇಲೆ ಯಾವುದು ಡಿಪೆಂಡ್ ಆಗಿದೆ ಅಂದರೆ ಈಗಲೇ ಏನಾಗ್ತಾ ಇದೆ, ಡಿಪೆಂಡ್ ಆಗಿದೆ. ಸೊ ಇದನ್ನು ನಾವೇನಂತ ಕರಿತೀವಿ, ಫುಡ್ ಚೈನ್ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ ಅಂದರೆ ಫುಡ್ ಚೈನ್ ಅಂತ ಕರಿತೀವಿ. ಅದಾದಮೇಲೆ ನೋಡಿ, ಫುಡ್ ವೆಬ್, ಆಹಾರ ಜಾಲ. ನೋಡಿ, ಆಹಾರ ಜಾಲ, ಆ ಡಯಾಗ್ರಾಮು ನಿಮ್ಮ ಕಣ್ಮುಂದೆ ಬರಬೇಕು. ಆಹಾರ ಜಾಲ ಅಂದಾಗ ಗ್ರಾಸ್ ಹಾಪರ್ ತಿನ್ನಲಿಕ್ಕೆ ಬರ್ಡ್ ತಿನ್ನಲಿಕ್ಕೆ ಫಾಕ್ಸ್. ಅದೇ ರೀತಿ ಪ್ಲಾಂಟ್ಸ್ ಗ್ರೌಂಡ್ ಸ್ಕ್ವಿರಿಲ್, ಅದಾದ್ಮೇಲೆ ಈಗಲ್. ಸೊ ಎಲ್ಲದಕ್ಕೂ ನೋಡಿ ಇಂಟರ್ ಕನೆಕ್ಟೆಡ್. ಅಂದರೆ ಇದರ ಅರ್ಥ, ಫುಡ್ ವೆಬ್ಬಿನ ಅರ್ಥ, ಗ್ರೌಂಡ್ ಸ್ಕ್ವಿರಿಲ್ ಅಂತ ಇದೆಯಲ್ಲ, ಆ ಗ್ರೌಂಡ್ ಸ್ಕ್ವಿರಿಲ್ನ ಫಾಕ್ಸ್ ಆದರೂ ತಿನ್ಬೋದು, ಇಲ್ಲ ಈಗಲ್ ಆದರೂ ತಿನ್ಬೋದು. ಫಾಕ್ಸೇ ತಿನ್ನಬೇಕು ಅಂತ ಏನಿಲ್ಲ, ಐದರ್ ಈಗಲ್ ಆರ್ ಫಾಕ್ಸ್ ಆದರೂ ತಿನ್ಬೋದು. ಈ ಬರ್ಡ್ ಫಾಕ್ಸಿಗೆ ಸೀಮಿತ ಅಲ್ಲ, ಅದು ಈಗಲಾದರೂ ತಿನ್ಬೋದು. ಅದೇ ರೀತಿ ಗ್ರಾಸ್ ಹಾಪರು ಬರ್ಡೇ ತಿನ್ನಲೇಬೇಕು ಅಂತ ಏನಿಲ್ಲ, ಸ್ಕ್ವಿರಿಲ್ ಅದು ಗ್ರಾಸ್ ಹಾಪರು ಬರ್ಡ್ ಆದರೂ ತಿನ್ಬೋದು, ಇಲ್ಲ ಅಂತಂದರೆ ಫ್ರಾಗ್ ಆದರೂ ತಿನ್ಬೋದು. ಸೊ ಎಲ್ಲ ಕನೆಕ್ಟೆಡ್, ಇಂಟರ್ ಕನೆಕ್ಟೆಡ್. ನೋಡಿ, ಇದು ಒಂದು ಆಹಾರ ಸರಪಳಿ ಆಯಿತು. ಆ ಈಗಲಿಂದ ಒಂದು ಸೈಡ್ ಇದೆಯಲ್ಲ, ಅದು ಒಂದು ಆಹಾರ ಸರಪಳಿ ಆಯಿತು. ಸೊ ಆಹಾರ ಸರಪಳಿಯ ಒಂದು ಇಂಟರ್ ಕನೆಕ್ಷನ್ ಅಂತ ಇದೆಯಲ್ಲ, ಆ ಇಂಟರ್ ಕನೆಕ್ಷನ್ನೇ ನಾವು ಫುಡ್ ವೆಬ್ ಅಂತ ಕರಿತೇವೆ. ಓಕೆ, ಅದಾದಮೇಲೆ ಎಕಲಾಜಿಕಲ್ ಪಿರಮಿಡ್ ಆ್ಯಂಡ್ ಇಟ್ಸ್ ಇಂಪಾರ್ಟೆನ್ಸ್. ಪರಿಸರದ ಪಿರಮಿಡ್ಗಳು ಮತ್ತು ಅದರ ಪ್ರಾಮುಖ್ಯತೆ. ಜೈವಿಕ ಸ್ಥಿರೀಕರಣ ಮತ್ತು ಪೋಷಕಾಂಶಗಳಿಗೆ. ಬಯಾಲಜಿಕಲ್ ಫಿಕ್ಸೇಷನ್ ಆಫ್ ನ್ಯೂಟ್ರಿಯೆಂಟ್ಸ್. ನೋಡಿ, ಒಂದು ಡಯಾಗ್ರಾಮ್ ನೋಡಿ, ಬಯಾಲಜಿಕಲ್ ಫಿಕ್ಸೇಷನ್ ಆಫ್ ನ್ಯೂಟ್ರಿಯೆಂಟ್ಸ್. ಸೊ ಈ ಬಯಾಲಜಿಕಲ್ ಫಿಕ್ಸೇಷನ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂತ ನೀವು ಎಕ್ಸಾಮಲ್ಲಿ ಕೇಳ್ಬಿಟ್ಟಾಗ, ಎಕ್ಸಾಮಲ್ಲಿ ಅದನ್ನು ನೋಡಿ, ಬಯಾಲಜಿಕಲ್ ಫಿಕ್ಸೇಷನ್, ಜೈವಿಕ ಸ್ಥಿರೀಕರಣ ಪೋಷಕಾಂಶಗಳಿಗೆ. ನೋಡಿ, ಈಗ ಇದೊಂದು ಪ್ಲ್ಯಾಂಟಲ್ಲಿ ರೂಟ್ಸ್ ಇರ್ತವೆ.
ಈ ರೂಟ್ಸಿನ ಟಿಪ್ಪಲ್ಲಿ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಈ ಬ್ಯಾಕ್ಟೀರಿಯಾದ ಹೆಸರೇ ರೈಜೋಬಿಯಂ ಅಂತ. ಬಹಳ ಇಂಪಾರ್ಟೆಂಟ್ ಇದು, ರೈಜೋಬಿಯಂ. ಸೊ ಬಯಾಲಜಿಕಲ್ ಫಿಕ್ಸೇಷನ್ ಆಫ್ ನ್ಯೂಟ್ರಿಯೆಂಟ್ಸ್ ನೋಡ್ಕೊಳ್ಳಿ, ನೈಟ್ರೋಜನ್ ಫಿಕ್ಸೇಷನ್ ಅಂತ ಇದೆ ನೋಡಿ ಆ ಸ್ಲೈಡಲ್ಲಿ. ರೈಜೋಬಿಯಂನ ಕೆಲಸ ಏನು ಅಂತಂದರೆ, ಸಸ್ಯಗಳ ಬೆಳವಣಿಗೆಗೆ ಮತ್ತು ಮಾನವನ ದೇಹ ಮತ್ತು ಮಾನಸಿಕ ಬೆಳವಣಿಗೆಗೆ ಪ್ರೋಟೀನ್ ಅಂತ ಇದೆಯಲ್ಲ, ಈ ಪ್ರೋಟೀನು ಬಹಳ ಅತ್ಯವಶ್ಯಕ. ಸಸ್ಯಗಳಲ್ಲಿ ಸಿಗುವಂತಹ ಸ್ಪ್ರೌಟೆಡ್ ಸೀಡ್ಸ್, ಮೊಳಕೆ ಬಂದಿರುವ ಕಾಳು, ಈ ಮೊಳಕೆ ಬಂದಿರುವ ಕಾಳಿದೆಯಲ್ಲ, ಈ ಮೊಳಕೆ ಬಂದಿರುವ ಹಸಿ ಕಾಳು ನಾವು ತಿಂದಾಗ ನಮ್ಮ ದೇಹಕ್ಕೆ ಜಾಸ್ತಿ ಏನು ಸಿಗುತ್ತೆ? ಪ್ರೋಟೀನ್ ಸಿಗುತ್ತೆ. ಸೊ ಪ್ರೋಟೀನ್ ಸಿಗ್ತಾ ಇದೆ ಅಂತಂದರೆ ಇದು ಎಲ್ಲಿಂದ ಬಂದಿತ್ತು ಅಂತಂದರೆ ಪ್ಲ್ಯಾಂಟಿನ ಪ್ರಾಡಕ್ಟ್, ಒಂದು ಪ್ಲ್ಯಾಂಟಿನ ಉತ್ಪನ್ನ. ಹಾಗಾದರೆ ಈ ಸ್ಪ್ರೌಟೆಡ್ ಸೀಡ್ಸ್, ಮೊಳಕೆ ಬಂದಿರುವ ಕಾಳು ತಿಂದಾಗ ನಮ್ಮ ದೇಹಕ್ಕೆ ಪ್ರೋಟೀನ್ ಸಿಗ್ತಾ ಇದೆ ಅಂತಂದರೆ, ಪ್ರೋಟೀನ್ ಯಾವುದರಿಂದ ಮಾಡಿರ್ತಾರೆ? ವೆರಿ ಸಿಂಪಲ್, CHON, ಚಾನ್ ಅಂತ ನೆನ್ಪಿಟ್ಕೊಂಬಿಡಿ. ಏನಪ್ಪ ಚಾನ್ ಅಂತಂದರೆ? ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಮತ್ತು ನೈಟ್ರೋಜನ್. ಆಕ್ಸಿಜನ್, ಹೈಡ್ರೋಜನ್, ಕಾರ್ಬನ್, ಚಾನ್ ಅಂತ ನೆನ್ಪಿಟ್ಕೊಬಿಡಿ. ಯಾಕಪ್ಪ ಇದು ಹೇಳ್ತಿದ್ದೀನಿ ಅಂತಂದರೆ, ಈ ಮೊಳಕೆ ಬಂದಿರುವಂತಹ ಕಾಳು ನಮ್ಮ ದೇಹಕ್ಕೆ ಪ್ರೋಟೀನ್ ಒದಗಿಸಬೇಕಾದರೆ ಸಸ್ಯದಲ್ಲಿ ಏನಿರಬೇಕು? ಪ್ರೋಟೀನ್ ಅಂಶ ಬಿಲ್ಡ್ ಆಗಬೇಕು. ಪ್ರೋಟೀನ್ ಯಾವ ರೀತಿ ಸಿಗುತ್ತೆ ಅಂತಂದರೆ, ಹೊರಗಡೆ ಇರುವಂತಹ ಪರಿಸರದಲ್ಲಿ ಇದೊಂದು ಪರಿಸರ, ಈ ಪರಿಸರದಲ್ಲಿ ಏನಿರುತ್ತೆ? ಗಾಳಿ ಇರುತ್ತೆ, ಆಕ್ಸಿಜನ್ ಇರುತ್ತೆ, ಹೌದಾ? ಆಕ್ಸಿಜನ್ ಜೊತೆಗೆ ಆಕ್ಸಿಜನ್ನು ಇರುತ್ತೆ, ಜೊತೆಗೆ ನೈಟ್ರೋಜನ್ನು ಕೂಡ ಇರುತ್ತೆ. ನೈಟ್ರೋಜನ್ ಎಷ್ಟು ಪರ್ಸೆಂಟೇಜಲ್ಲಿ ಇರುತ್ತೆ ಅಂತಂದರೆ 78% ಇರುತ್ತೆ. ಆದರೆ ಸಸ್ಯಗಳಿಗೆ ಈ ನೈಟ್ರೋಜನ್ ಇದೆಯಲ್ಲ, ಈ ನೈಟ್ರೋಜನ್ ಯೂಸ್ ಆಗಲ್ಲ. ಹಾಗಾದರೆ ಒಂದು ಪ್ರೋಟೀನ್ ಫಾರ್ಮೇಷನ್ ಆಗಬೇಕು, ಬಿಲ್ಡ್ ಆಗಬೇಕು ಅಂದರೆ ನೈಟ್ರೋಜನ್ ಬೇಕೇ ಬೇಕು. ಆವಾಗ ಏನು ಮಾಡುತ್ತೆ? ಈ ರೈಜೋಬಿಯಂ ಅನ್ನೋ ಬ್ಯಾಕ್ಟೀರಿಯಾ ಪರಿಸರದಲ್ಲಿ ಇರುವಂತಹ ನೈಟ್ರೋಜನ್ನನ್ನು ನೈಟ್ರೈಟ್ಸ್ ಆಗಿ ಕನ್ವರ್ಟ್ ಮಾಡಿ, ಇಟ್ ಈಸ್ ಕನ್ವರ್ಟೆಡ್ ಇಂಟು ರೈಜೋಬಿಯಂ ಬ್ಯಾಕ್ಟೀರಿಯಾ ಇದೆಯಲ್ಲ, ರೈಜೋಬಿಯಂ ಬ್ಯಾಕ್ಟೀರಿಯಾ ನೈಟ್ರೋಜನ್ನನ್ನು ನೈಟ್ರೈಟ್ಸ್ ಆಗಿ ಏನು ಮಾಡುತ್ತೆ? ಕನ್ವರ್ಟ್ ಮಾಡಿದ ಮೇಲೆ ಈ ಸಸ್ಯದಲ್ಲಿ ಪ್ರೋಟೀನ್ ಏನಾಗುತ್ತೆ? ಸಿಂಥಸಿಸ್ ಆಗ್ತಾ ಹೋಗುತ್ತೆ. ಸಿಂಥಸಿಸ್ ಆದಾಗ ಈ ಸಸ್ಯದಲ್ಲಿ ಬಿಡುವಂತಹ ಹಣ್ಣಾಗಿರ್ಬೋದು, ಇಲ್ಲ ಅಂತಂದರೆ ಯಾವುದಾದ್ರು ಒಂದು ಕಾಳಾಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ಇದರಿಂದ ಬಂದಂತಹ ವೆಜಿಟೇಬಲ್ಸಲ್ಲಿ ಆ ವೆಜಿಟೇಬಲ್ಸ್ನ ನಾವು ಕನ್ಸ್ಯೂಮ್ ಮಾಡಿದಾಗ ನಮಗೇನು ಸಿಗುತ್ತೆ? ಪ್ರೋಟೀನ್ ಅಂಶ ಸಿಗ್ತದೆ. ಅದಕ್ಕೆ ಕಾರಣನೇ ರೈಜೋಬಿಯಂ ಅನ್ನೋ ಒಂದು ಬ್ಯಾಕ್ಟೀರಿಯಾ. ಇಟ್ ಹೆಲ್ಪ್ಸ್ ಟು ಕನ್ವರ್ಟ್ ನೈಟ್ರೋಜನ್ ಇಂಟು ನೈಟ್ರೇಟ್ಸ್, ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಇಂಟು ನೈಟ್ರೇಟ್ಸ್. ಅರ್ಥ ಆಗ್ತಿದೆ? ನೋಡಿ, ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ. ಆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ನೋಡಿ, ಇಲ್ಲಿ ಈ ಸ್ಲೈಡಲ್ಲಿ ಕಾಣ್ತಿದೆಯಲ್ಲ, ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಯಾವುದಪ್ಪ ಅಂತಂದರೆ ರೈಜೋಬಿಯಂ ಅನ್ನೋ ಒಂದು ಬ್ಯಾಕ್ಟೀರಿಯಾ. ಓಕೆ, ಹೋಪ್ ಯು ಆಲ್ ಗೆಟಿಂಗ್ ಮೈ ಪಾಯಿಂಟ್. ನಿಮಗೆಲ್ಲ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಅದಾದ ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟು ಜೀವಕೋಶಗಳ ಅಧ್ಯಯನ, ಸೈಟಾಲಜಿ. ಸೊ ಸೈಟಾಲಜಿ ಅಂದಾಗ ಪ್ಲಾಂಟ್ ಸೆಲ್ ಮತ್ತು ಅನಿಮಲ್ ಸೆಲ್ ಡಿಫ್ರೆನ್ಸಸ್ ಏನು ಅಂತ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಒನ್ ಬೈ ಒನ್. ಅದಾದಮೇಲೆ ಸೆಲ್ ಆರ್ಗನಲ್ಸ್ ಆ್ಯಂಡ್ ಇಟ್ಸ್ ಫಂಕ್ಷನ್ಸ್, ಸೆಲ್ ಡಿವಿಷನ್, ಮೈಟೋಸಿಸ್ ಆ್ಯಂಡ್ ಮಿಯೋಸಿಸ್, ಜೀವಕೋಶದ ಅಂಗಗಳು ಮತ್ತು ಅದರ ಕಾರ್ಯ. ಅದಾದಮೇಲೆ ಸೆಲ್ ಡಿವಿಷನ್, ಮೈಟೋಸಿಸ್ ಮತ್ತು ಮಿಯೋಸಿಸ್. ಮೈಟೋಸಿಸ್ ಅಲ್ಲಿ ಎಷ್ಟು ಡಾಟರ್ ಸೆಲ್ಸ್ ಬರುತ್ತೆ, ಮಿಯೋಸಿಸ್ ಅಲ್ಲಿ ಎಷ್ಟು ಡಾಟರ್ ಸೆಲ್ಸ್ ಬರ್ತದೆ. ನೆಕ್ಸ್ಟ್ ಮೈಟೋಸಿಸ್ ಆ್ಯಂಡ್ ಮಿಯೋಸಿಸ್ ಆದಮೇಲೆ ಪಾರ್ಟ್ 3
ಏನು ಸೈನ್ಸ್ ಕ್ಲಾಸ್ ಇದೆ, ಆ ಸೈನ್ಸ್ ಕ್ಲಾಸ್ ಇವತ್ತು ಇಲ್ಲಿಗೆ ಮುಗಿಸಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನೆಕ್ಸ್ಟ್ ಏನೇನು ಟಾಪಿಕ್ಸ್ ಬರುತ್ತೆ ಅಂತ ಹೇಳ್ತಾ ಹೋಗ್ತೇನೆ. ಸೊ ನಮ್ಮ ಟೆಲಿಗ್ರಾಮ್, ನಮ್ಮ ಅಕಾಡೆಮಿಯಿಂದ, ನಮ್ಮ ಅಚೀವರ್ಸ್ ಅಕಾಡೆಮಿಯಿಂದ ಟೆಲಿಗ್ರಾಮಲ್ಲಿ ನಾವು ಅಚೀವರ್ಸ್ ಶೌರ್ಯ ಅನ್ನೋ ಒಂದು ಆ್ಯಪನ್ನು ಬಿಡುಗಡೆ ಟೆಲಿಗ್ರಾಮಲ್ಲಿ ಅವೈಲೇಬಲ್ ಇದೆ. ಅದನ್ನು ಫಾಲೋ ಮಾಡ್ತಾ ಹೋಗಿ. ಅದಾದಮೇಲೆ ಕೊಟ್ಟಿರ್ತಕ್ಕಂತಹ ಈ ಒಂದು ಡೌನ್ಲೋಡ್ ಫ್ರೀ ಸ್ಟಡಿ ಮೆಟೀರಿಯಲ್ ಫಾರ್ ದ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ನಾವು ಕೊಟ್ಟಿರ್ತಕ್ಕಂಥ ಈ ವಾಟ್ಸಪ್ ಗ್ರೂಪಲ್ಲಿ ಏನು ಈ ಲಿಂಕ್ ಇದೆಯಲ್ಲ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇವೆಲ್ಲ ಸಿಗ್ತಾ ಹೋಗುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು, ಮಾಡೆಲ್ ಪೇಪರ್ ಎಲ್ಲ ಸಿಗ್ತಾ ಹೋಗುತ್ತೆ. ಸೊ ಸ್ನೇಹಿತರೆ, ಸೊ ಇಷ್ಟು ಹೇಳ್ತಾ ನಾನು ಇವತ್ತಿನ ಕ್ಲಾಸನ್ನು ಮುಗಿಸಿ ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ನಾನು ನಿಮಗೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ವೆರಿ ಮಚ್.